सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಹೊಸ ಬ್ಯಾಚ್. ಯಾರಿಗೆಲ್ಲ ನಿಮ್ಗೆ ಸೇರ್ಕೋಬೇಕು, ಜ್ಯೋತಿಷ್ಯ ಕಲಿಬೇಕು ಅಂತ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ತರಗತಿ ಬಗ್ಗೆ ಏನೇನು ವಿವರಗಳು ಇದೆಯೋ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗೆ ದಿನಾಂಕ 21 ಜೂನ್ 2026ರಿಂದ ದಿನಾಂಕ 27 ಜೂನ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹ ಧನಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಈ ವಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ಏನು ಅಂತಹ ತೊಂದರೆಗಳಿಲ್ಲ. ಆದ್ರೆ ದುಡ್ಡಿನ ವಿಷಯ ಅಂತ ಬಂದಾಗ, ದುಡ್ಡಿನ ವಿಚಾರದ ಮಾತುಕತೆಗಳು ಅಂತ ಬಂದಾಗ ಈ ವಾರದಲ್ಲಿ ಮಾತನಾಡೋದು ಬೇಡ. ಯಾಕಂದ್ರೆ ವಾಕ್ಸ್ಥಾನದಲ್ಲಿ ಕುಜ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಆತರ ಪಟ್ಟು ಮಾತಾಡ್ಬಿಡ್ತೀರಾ. ಇನ್ನೇನು ಸಕ್ಸಸ್ ಆಗ್ಬೇಕಾಗಿದ್ದ ಕೆಲಸ ಸಕ್ಸಸ್ ಆಗ್ಲಿಲ್ಲ ಅನ್ನೋ ತರ ಆಗತ್ತೆ. ಯಾಕಂದ್ರೆ ಇಲ್ಲಿ ಕುಜಗ್ರಹ ರವಿಯ ನಕ್ಷತ್ರವಾದ ಕೃತಿಕ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಇಲ್ಲಿ ಏನಾಗುತ್ತೆ, ರವಿ ಸ್ವಲ್ಪ ನಮ್ಗೆ ಅಹಂಕಾರವನ್ನ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಒಂದು ನೀವು ಮಾತಾಡೋ ಶೈಲಿಯಲ್ಲಿ ಎದುರುಗಡೆ ಇರೋರಿಗೆ ತುಂಬಾ ಆಟಿಟ್ಯೂಡ್ ಅಂತ ಅನ್ನಿಸ್ಬಹುದು. ಆ ತರ ಆಗತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರದ ಬಗ್ಗೆ ಮಾತುಕತೆಗಳು ಬೇಡ. ಆದ್ರೆ ಉದ್ಯೋಗ ಅಂತ ಬಂದಾಗ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಲಾಭ ಇದೆ ಈ ವಾರದಲ್ಲಿ. ಹಾಗೆ ಪಾಲುದಾರಿಕೆಯಲ್ಲಿ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೂ ಕೂಡ ಸಪ್ತಮಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಹಾಗೆ ಕುಟುಂಬ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳ, ತುಂಬಾ ದೊಡ್ಡ ಮಟ್ಟದ್ದು ಅಂತ ಏನಿಲ್ಲ, ಸಣ್ಣ ಪುಟ್ಟ ಜಗಳ ಆಗುತ್ತೆ. ಯಾಕಂದ್ರೆ ಕುಜ ಅಂದ್ರೇನೆ ಸ್ವಲ್ಪ ಕಲಹ ಉಂಟು ಮಾಡ್ತಾನೆ. ಶುಭ ಸ್ಥಾನದಲ್ಲಿ ಈ ಗ್ರಹ ಇದ್ದಾಗ, ಎರಡನೇ ಮನೆ ಅನ್ನೋದು ಶುಭ ಸ್ಥಾನ, ಕುಟುಂಬ ಸ್ಥಾನ, ಸ್ವಲ್ಪ ಕೋಪ ಜಾಸ್ತಿ ಆಗತ್ತೆ ಎಲ್ರಿಗೂನು. ನಿಮ್ಗೂ ಸ್ವಲ್ಪ ಕೋಪ ಬರುತ್ತೆ. ಕೋಪದಿಂದ ಮಾತಾಡೋದು, ಆತುರ ಪಟ್ಟು ಮಾತಾಡೋದು, ಇದರಿಂದ ಮನೆಯಲ್ಲಿ ಸ್ವಲ್ಪ ಮನಸ್ತಾಪ ಆಗ್ಬೋದು. ನೀವು ಆದಷ್ಟು ಈ ವಾರದಲ್ಲಿ ಮೌನವಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ವಾರದಲ್ಲಿ ಸ್ವಲ್ಪ ಮಾತು ಕಮ್ಮಿ ಆಡಿದ್ರೆ ಒಳ್ಳೇದು. ಹಾಗೆ ಮನೆ ವಾತಾವರಣ ಏನೋ ಚೆನ್ನಾಗಿಲ್ಲ ಅಂತ ಅನ್ಸ್ದಾಗ ನೀವೇನು ಮಾತಾಡಕ್ ಹೋಗ್ಬೇಡಿ. ಇನ್ನು ತೃತೀಯ ಭಾವಾಧಿಪತಿ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಮಿತ್ರರು ಮನೆಗೆ ಬರುವಂತದ್ದು ಅಥವಾ ಬಂಧುಗಳ ಆಗಮನ ಆಗತ್ತೆ ಮನೆಗೆ. ಇದು ಸ್ವಲ್ಪ ನಿಮ್ಗೆ ಖುಷಿನೂ ಆಗತ್ತೆ, ಕೆಲವೊಂದ್ಸಲ ಬೇಸರನೂ ಆಗತ್ತೆ. ಕೆಲವು ಬಂಧುಗಳು ಹೇಗಿರ್ತಾರೆ ಅಂತಂದ್ರೆ, ಮೇಲ್ನೋಟಕ್ಕೆ ಸಂಬಂಧಿಕರಾಗಿದ್ರು ಕೂಡ ಮನಸ್ಸಿನಲ್ಲಿ ನಿಮ್ಮ ಒಂದು ಏಳಿಗೆ ಅಥವಾ ನಿಮ್ಮ ಅಭಿವೃದ್ಧಿಯನ್ನ ಸಹಿಸಿದವರಾಗಿರ್ತಾರೆ. ಅಂಥವ್ರು ಏನ್ ಮಾಡ್ತಾರೆ, ಕೆಲವರು ಸಹಿಸ್ಲಿಲ್ಲ ಅಂದ್ರೂ ಕೂಡ ಅದನ್ನ ಹೊರಗಡೆ ತೋರಿಸ್ಕೊಳ್ದಾಗೆ ನಿಮ್ಗೆ ತುಂಬಾ ಒಳ್ಳೇದನ್ನ ಬಯಸ್ತೀನಿ ಅನ್ನೋ ತರ ಇರ್ತಾರೆ. ಆದ್ರೆ ಇನ್ ಕೆಲವರು ಅದನ್ನ ಸಹಿಸೋಕಾಗದೆ ಮಾತಲ್ಲಿ ಇಂಡೈರೆಕ್ಟ್ ಆಗಿ ನಿಮ್ಗೆ ಚುಚ್ಚುವಂತೆ ಮಾತಾಡ್ಬಿಡ್ತಾರೆ. ಆ ತರದ್ದೇನೋ ಆಗತ್ತೆ. ಬಟ್ ನೀವು ಮಾತಾಡ್ತೀರ, ಇದ್ರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗತ್ತೆ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಯಾರೇ ಬಂದ್ರು ಪ್ರೀತಿಯಿಂದ ಕಾಣೋದು ನಮ್ ಕರ್ತವ್ಯ. ಆದ್ರೆ ನೀವೇನು ವಾಪಸ್ ಮಾತಾಡೋದು ಇದು ಯಾವುದು ಬೇಡ. ಆದಷ್ಟು ಸಾಧ್ಯವಾದ್ರೆ ನಗ್ನಗ್ತಾನೆ ನೀವು ಉತ್ತರ ಕೊಡೋ ಪ್ರಯತ್ನ ಮಾಡಿ. ಮೇಷರಾಶಿಯವರಿಗೆ ಅದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಮೇಷರಾಶಿಯವರು ಏನ್ ಅನ್ಸುತ್ತೆ ಅದನ್ನ ನೇರವಾಗಿ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತಾರೆ, ಮುಖಕ್ಕೆ ಹೊಡೆದಾಗೆ. ಆದ್ರೆ ಮನಸ್ಸಿನಲ್ಲಿ ವಿಷಯ ಇಟ್ಕೊಳ್ಳಲ್ಲ. ತುಂಬಾ ನಗ್ನಗ್ತಾ ನಾಟಕೀಯವಾಗಿ ಮಾತಾಡೋದಕ್ಕೆ ಮೇಷರಾಶಿಯವರಿಗೆ ಬರಲ್ಲ. ಆದ್ರೆ ಈ ವಾರದಲ್ಲಿ ಪ್ರಯತ್ನ ಮಾಡಿ. ಅಂದ್ರೆ ನಾಟಕೀಯತೆ ಬೇಡ, ನೀವೇನ್ ಹೇಳ್ಬೇಕು ಅದನ್ನ ಆರಾಮಾಗಿ ಕೂಲಾಗಿ ನಗ್ನಗ್ತಾನೆ ಹೇಳ್ಬಿಡಿ ಅಷ್ಟೇ. ಇನ್ನು ಪಂಚಮಾಧಿಪತಿಯಾದಂತಹ ರವಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಏನೋ ತೊಂದರೆ ಇಲ್ಲ. ಮಕ್ಕಳ ಜವಾಬ್ದಾರಿ ವಿಚಾರದಲ್ಲಿ ಏನು ಟೆನ್ಷನ್ ಎಲ್ಲ ಏನಿರೋದಿಲ್ಲ. ಇನ್ನು ಪಂಚಮದಲ್ಲಿ ಕೇತು ಗ್ರಹ ಸ್ಥಿತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕೇತು ಜ್ಞಾನಕ್ಕೆ ಕಾರಕನಾಗ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹಾಗೆ ಷಷ್ಠ ಭಾವಾಧಿಪತಿಯಾದಂತಹ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಆರಾಮಾಗಿ, ಅಂದ್ರೆ ಏನೂ ಒಂದು ರಿಸ್ಕ್ ಇಲ್ದೆ ಆರಾಮಾಗಿ ಕೆಲಸ ಮಾಡ್ತೀರಾ.
ಏನೋ ಒಂದು ಅದೃಷ್ಟ ನಿಮ್ಮನ್ನ ಹುಡ್ಕೊಂಡ್ ಬರ್ಬೋದು. ಯಾಕಂದ್ರೆ ಷಷ್ಠ ಭಾವಾಧಿಪತಿ ಬುಧನ ಜೊತೆನಲ್ಲಿ ಗುರು ಇದ್ದಾನೆ ಉಚ್ಚ ಕ್ಷೇತ್ರದಲ್ಲಿ, ಭಾಗ್ಯಾಧಿಪತಿ ಅಲ್ವಾ. ಹಾಗಾಗಿ ಅಲ್ಲಿ ಉತ್ತಮ ಗೌರವ, ಪ್ರತಿಷ್ಠೆ ಇವುಗಳನ್ನ ಪಡೆಯುವಂತದ್ದಾಗತ್ತೆ. ಹಾಗಾಗಿ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಣಕಾಸಿನ ವಿಚಾರ ಆಗಿರಬಹುದು, ಇದ್ರಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಕೆಲಸ ಉದ್ಯೋಗ ಎಲ್ಲವೂ ಚೆನ್ನಾಗಿದೆ. ಆದ್ರೆ ಮನಸ್ಸಿಗೆ ಸ್ವಲ್ಪ ಬೇಸರಗಳಾಗತ್ತೆ. ಕೆಲವರ ಮಾತುಗಳು ನಿಮ್ಗೆ ಒಂಚೂರು ಮನಸ್ಸಿಗೆ ಬೇಸರವನ್ನ ತರುತ್ತೆ. ಆದ್ರೆ ಈ ವಿಚಾರವಾಗಿ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯಾರು ಏನಂದ್ರು, ಯಾರು ಏನನ್ಕೋತಾರೆ ಅಂತ ನೀವು ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ಬೇರೆಯವ್ರಿಗೋಸ್ಕರ ವ್ಯರ್ಥ ಮಾಡ್ದಂಗೆ ಆಗುತ್ತೆ. ಖಂಡಿತ ಆ ಕೆಲಸ ಮಾಡ್ಬೇಡಿ. ಸಮಯನೇ ತುಂಬಾ ಇಂಪಾರ್ಟೆಂಟ್. ನಮ್ಮ ಅದೃಷ್ಟ ಎಲ್ಲಿದೆ ಅಂದ್ರೆ ಅದು ಸಮಯದಲ್ಲಿದೆ. ಯಾವ ವ್ಯಕ್ತಿ ಸಮಯವನ್ನ ಹಾಳು ಮಾಡ್ತಾ ಇರ್ತಾನೋ ಅವನ ಅದೃಷ್ಟನೂ ಕೂಡ ಹಾಗೆ ಹೋಗ್ತಾ ಇರುತ್ತೆ. ಕೆಲವರು ಸುಮ್ಮನೆ ಕೂತ್ಕೊಂಡು ಅವ್ರ ವಿಷಯ ಇವ್ರ ವಿಷಯ ಮಾತಾಡ್ತಾ ಇರ್ತಾರೆ. ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಆ ಟೈಮೇ ನಿಮ್ಮ ಅದೃಷ್ಟ ಆಗಿತ್ತು ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾವಾಗ್ಲೂ. ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ಬೇಡಿ. ವ್ಯಾವಹಾರಿಕವಾಗಿ ಬಹಳ ಚೆನ್ನಾಗಿದೆ ನಿಮ್ಗೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಶುಕ್ರ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಶುಕ್ರ ತೃತೀಯ ಭಾವದಲ್ಲಿ ಕುತ್ಕೊಂಡು ಅವನ ಜೊತೆನಲ್ಲಿ ಬುಧಾನು ಸ್ಥಿತನಾಗಿರ್ತಾನೆ. ಕೆಲಸ ಕಾರ್ಯಗಳು ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ರಾಶಿಯಿಂದ ನಿಮ್ಮ ರಾಶಿಯಲ್ಲಿ ಕುಜ ಇರೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಸಮಯ ವ್ಯರ್ಥ ಮಾಡಬಾರ್ದು ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಕುಜಂದು ಸ್ವಭಾವನೆ ಹಾಗೆ, ಟೈಮ್ ವೇಸ್ಟ್ ಮಾಡಲ್ಲ. ಯಾರು ಕುಜನ ಒಂದು ಪ್ರಭಾವ ಅಂದ್ರೆ ಜಾತಕದಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾನೆ ಕುಜ, ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಅದೇ ತರ ನೀವು ಕೂಡ ಕಷ್ಟಪಟ್ಟು ತುಂಬಾ ಕೆಲಸ ಮಾಡ್ತೀರಾ. ಆದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಟೆನ್ಷನ್ ತಗೋತೀರಾ. ದೇಹಕ್ಕೆ ಆಯಾಸ ಆಗೋದಕ್ಕಿಂತ ಜಾಸ್ತಿ ಮನಸ್ಸಿಗೆ ತುಂಬಾ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಯ್ಯೋ ಇಷ್ಟು ಕೆಲಸ ನಾನೇ ಮಾಡ್ಬೇಕಾ, ಇಷ್ಟು ಜವಾಬ್ದಾರಿ ನಾನೇ ತಗೋಬೇಕಾ. ಇದು ಬರೀ ಉದ್ಯೋಗಕ್ಕೆ ಹೋಗುವಂತವ್ರು ಮಾತ್ರ ಅಲ್ಲ, ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲಿ ಹೌಸ್ ವೈಫ್ ಆಗಿರುವಂತವ್ರು ಏನ್ ಮಹಿಳೆಯರು ಇರ್ತಾರಲ್ವಾ ಅವರಿಗೂ ಅನ್ಸ್ಬೋದು. ಕೆಲವೊಂದ್ಸಲ ಅವರಿಗೂ ಅನ್ಸುತ್ತೆ, ಅಯ್ಯೋ ನಾನ್ ಯಾಕಪ್ಪ ಬೆಳಿಗ್ಗೆ ಎದ್ ಕೂಡ್ಲೆ ಕೆಲಸ ಶುರು ಮಾಡಿದ್ರೆ ರಾತ್ರಿವರೆಗೂ ಕೆಲಸ ಮಾಡ್ತಾನೆ ಇರ್ತೀನಿ, ನಾನೇ ಯಾಕೆ ಎಷ್ಟು ಕಷ್ಟ ಪಡ್ಬೇಕು. ಇನ್ ಕೆಲವು ಮಹಿಳೆಯರು ಹೊರಗಡೆ ಕೆಲ್ಸಕ್ಕೂ ಹೋಗ್ತಾರೆ, ಮನೆಯಲ್ಲೂ ಕೆಲಸ ಮಾಡ್ತಾರೆ, ಅವ್ರಿಗೆ ಇನ್ನೂ ಸ್ಟ್ರೆಸ್ ಅನ್ಸುತ್ತೆ. ಬಟ್ ಏನಂದ್ರೆ ನೋಡಿ, ಬೇರೆ ಎಲ್ಲಾ ಟೈಮಲ್ಲೂ ನಿಮ್ಗೆ ಹಾಗನ್ಸಲ್ಲ. ಕೆಲವೊಂದ್ ಟೈಮ್ ಎಲ್ಲದೂ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಬಟ್ ಕೆಲವೊಂದ್ ಟೈಮ್ ಮಾತ್ರ ಅನ್ಸುತ್ತೆ. ಯಾಕನ್ಸುತ್ತೆ? ಆ ಕೆಲವೊಂದ್ ಟೈಮು ನಿಮ್ಮ ಬ್ರೈನ್ ಆಕ್ಟಿವ್ ಆಗುತ್ತೆ. ಇಷ್ಟೊಂದು ಕೆಲಸ ನಾನು ಮಾಡ್ತಿದ್ದೀನಿ. ಬೇರೆ ಟೈಮಲ್ಲಿ ನಿಮ್ಗೆ ಏನ್ ಹಂಗನ್ಸಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಾ. ಈ ವಾರದಲ್ಲಿ ನಿಮ್ಗೆ ಹಾಗನ್ಸುತ್ತೆ, ಇಷ್ಟೊಂದು ಕೆಲಸ ನಾನು ಮಾಡ್ತಾ ಇದ್ದೀನಿ, ನಾನೇ ಮಾಡ್ಬೇಕಾ. ಇದು ಹೌಸ್ ವೈಫ್ ಆಗಿರುವಂತಹ ಮಹಿಳೆಯರಿಗೂ ಆಗತ್ತೆ ಈ ತರ, ಕೆಲ್ಸಕ್ಕೆ ಹೋಗುವಂತವ್ರಿಗೂ ಆಗಿರುತ್ತೆ. ಕೆಲ್ಸಕ್ಕೆ ಹೋಗುವಂತಹ ಮಹಿಳೆಯರು, ಪುರುಷರು ಎಲ್ಲರಿಗೂ, ವೃಷಭ ರಾಶಿಯವ್ರಿಗೆ ಎಲ್ರಿಗೂ ಈ ರೀತಿ ಆಗುತ್ತೆ. ಯಾಕೆಂದ್ರೆ ಕುಜಗ್ರಹ ತುಂಬಾ ನಿಮಗೆ ಕೆಲಸದಲ್ಲಿ ಶ್ರಮ ಕೊಡ್ತಾನೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ಆದ್ರೆ ಅವನು ನಿಮ್ಗೆ ಮಾರಕಾಧಿಪತಿಯಾಗಿ ಶತ್ರು ಕೂಡ ಆಗಿರೋದ್ರಿಂದ ನೀವು ಕೆಲಸ ಮಾಡ್ತಿದ್ದೀರಾ ಅನ್ನೋ ಭಾವನೆನೇ ನಿಮ್ಗೆ ಶತ್ರು ಆಗುತ್ತೆ. ಅದನ್ನ ತುಂಬಾ ಥಿಂಕ್ ಮಾಡ್ಕೊಂಡಾಗ ನಿಮ್ಗೆ ಆಯಾಸ ಆಗುತ್ತೆ. ಅವಾಗ ನಿಮ್ಗೆ ಅನ್ಸುತ್ತೆ ಆಯಾಸ ಆಗ್ತಾ ಇದೆ, ನಂಗೆ ಸುಸ್ತಾಗ್ತಿದೆ, ಬಾಡಿ ಪೇನು, ಬ್ಯಾಕ್ ಪೇನು, ಒಂದೇ ಸಮ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಬೆನ್ನೋವು ಶುರು ಆಗ್ಬಿಟ್ಟಿದೆ, ಕಾಲ್ ನೋವು ಶುರು ಆಗ್ಬಿಟ್ಟಿದೆ, ಈ ತರದೆಲ್ಲ ಶುರು ಮಾಡ್ತೀರಾ. ಆಮೇಲೆ ತೃತೀಯ ಭಾವದಲ್ಲಿ ಬುಧ ಮತ್ತು ಶುಕ್ರ ಗುರು 3 ಗ್ರಹಗಳಿರೋದ್ರಿಂದ ನಿಮ್ಮ ಒಳಗಡೆ ಮನಸ್ಸಿಗೆ ಹಂಗ ಅನಿಸ್ತಾ ಇರುತ್ತೆ. ಹಾಗಾಗಿ ಸ್ಟ್ರೈನ್ ಮಾಡ್ಕೋಬೇಡಿ. ರಾತ್ರಿ ಮಲಗೋಕ್ ಮುಂಚೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಂಡು ಮಲ್ಕೊಳ್ಳಿ. ನೀವು ಎಷ್ಟು ಕೂಲಾಗಿ ಆರಾಮಾಗಿ ಮಲ್ಕೋತಿರಲ್ಲ, ನಿದ್ದೆ ಮಾಡ್ತೀರ, ಅವಾಗ ನಿದ್ದೆ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಎದ್ದ ಮೇಲೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ನಿಮ್ಮ ದೇಹಕ್ಕೂ ಕೂಡ ಸರಿಯಾದ ವಿಶ್ರಾಂತಿ ಆಗಿರುತ್ತೆ. ನೀವು ರಾತ್ರಿ ಮಲಗುವಾಗ್ಲೇ ಚಿಂತೆ ಮಾಡ್ಕೊಂಡು ಅಯ್ಯೋ ಅಯ್ಯೋ ಅನ್ಕೊಂಡು ಮಲ್ಕೊಂಡ್ರೆ ಮಾರನೇ ದಿನ ಬೆಳಗ್ಗೆನೂ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ರಾತ್ರಿ ಮಲಗುವ ಮುಂಚೆ ನಾವ್ ಏನ್ ಯೋಚನೆ ಮಾಡಿರ್ತೀವಿ ಅದು ಇಡೀ ರಾತ್ರಿ ಯೋಚನೆ ಮಾಡುತ್ತಂತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ನಿದ್ರಾವಸ್ಥೆಗಿಂತ ಕೆಳಗಡೆ ಇರುತ್ತಲ್ವಾ, ಹಾಗಾಗಿ ನಾವು ಅಷ್ಟು ಚಿಂತೆ ಕೊಡ್ತೀವಿ. ಒಂದ್ಸಲ ಯೋಚನೆ ಮಾಡಿದ್ವಿ, ಒಂದೇ ಒಂದು ಯೋಚನೆ, ನಾವು ಪ್ರಜ್ಞಾವಸ್ಥೆಯಲ್ಲಿ ಒಂದ್ಸಲ ಯೋಚನೆ ಮಾಡಿದ್ದು ನಿದ್ರಾವಸ್ಥೆನಲ್ಲಿದ್ದಾಗ ಇಡೀ ರಾತ್ರಿ ಯೋಚನೆ ಮಾಡುತ್ತೆ. ಹಾಗಿದ್ರೆ ಏನ್ ಯೋಚನೆ ಮಾಡ್ಬೇಕು? ಮಲಗೋಕ್ ಮುಂಚೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ. ಇಡೀ ರಾತ್ರಿ ನಮ್ಮ ಮನಸ್ಸು ವಿಷ್ಣು ಸಹಸ್ರನಾಮನೇ ಘಟಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ವಾ. ಹಾಗಾಗಿ ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಬಟ್ ಕೆಲಸ ಕಾರ್ಯದಲ್ಲಿ ಮಾತ್ರ ಏನು ತೊಂದರೆ ಇಲ್ಲ, ಎಲ್ಲಾ ಮಾಡ್ತೀರಾ, ಕಷ್ಟ ಅನ್ಕೊಂಡೆ ಮಾಡ್ತೀರಾ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೂ ಅಷ್ಟೇ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೂ ಅಷ್ಟೇ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿದೆ. ನಿಮ್ಮ ಪಾರ್ಟ್ನರ್ ಇಂದ ನಿಮ್ಗೆ ಸ್ವಲ್ಪ
ಆ ಸಹಕಾರ ಎಲ್ಲ ಚೆನ್ನಾಗಾಗುತ್ತೆ, ಅವರು ಕೆಲಸ ಮಾಡ್ತಾರೆ. ಬಟ್ ಏನಂದ್ರೆ ಅವ್ರ ಜೊತೆನೂ ಸ್ವಲ್ಪ ಕಿರಿಕಿರಿ ಮಾಡ್ಕೊತಾ ಇರ್ತೀರಾ, ಅಂದ್ರೆ ಟೆನ್ಷನ್ಗೆನೆ, ಬೇರೆ ಏನು ಬೇರೆ ಉದ್ದೇಶದಿಂದ ಅಲ್ಲ, ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ತಾ ಇರ್ತೀರಾ, ಅಷ್ಟು ಬಿಟ್ರೆ ಬೇರೆ ಏನ್ ತೊಂದ್ರೆ ಇಲ್ಲ. ಉದ್ಯೋಗದಲ್ಲಿ ಯಾವ್ದ್ರಲ್ಲೂ ಏನು ತೊಂದ್ರೆ ಇಲ್ಲ, ಬಟ್ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಆದಷ್ಟು ಈ ವಾರ ಹೊರಗಡೆ ಹೋಗೋದು, ಶಾಪಿಂಗ್ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬಿಡಿ. 2ನೇ ಮನೆಯಲ್ಲಿ ರವಿ ಇರೋದ್ರಿಂದ ನೀವ್ ಅನ್ಕೊಂಡಿರಲ್ಲ ಅಷ್ಟ್ ಖರ್ಚು ಮಾಡ್ತೀರಾ ಅಂತ, ಸುಮ್ನೆ ಹೋಗ್ತೀರೇನೋ ತಗೊಳಕ್ಕೆ ಅಂತ. ಫ್ರೆಂಡ್ಸ್ ಯಾರೋ ಶಾಪಿಂಗ್ ಕರೆದ್ರಂತ ನೀವ್ ಹೋಗಿ ಅವ್ರಿಗಿಂತ ಜಾಸ್ತಿ ಖರ್ಚು ಮಾಡ್ಕೊಂಡ್ ಬಂದ್ಬಿಡ್ತೀರಾ, ಆತರ ಆಗತ್ತೆ. ಶಾಪಿಂಗ್ ಮಾತ್ರ ಹೋಗ್ಬೇಡಿ. ಆಮೇಲೆ ಅನವಶ್ಯಕ ತಿರುಗಾಟ ಸುತ್ತಾಟ ಬೇಡ, ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ಟೈಮಲ್ಲಿ ಆ ವಾರದಲ್ಲಿ ಅಂತದನ್ನೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ಮನೇಲೇ ಇದ್ರೆ, ಕೆಲ್ಸಕ್ಕೆ ಹೋಗಿ ಮನೆಗ್ ಬಂದ್ರೆ ಇಷ್ಟರಲ್ಲೇ ಇದ್ರೆ ಖರ್ಚು ಕಮ್ಮಿನೇ ಇರುತ್ತೆ. ನೀವು ಹೊರಗಡೆ ಅಂತ ಹೋದ್ರೇನೆ ನಿಮ್ಗೆ ಖರ್ಚು ಜಾಸ್ತಿ ಆಗೋದು. ಇನ್ನು ತೃತೀಯ ಭಾವದಲ್ಲಿ ಗುರುಗ್ರಹ ಸ್ಥಿತನಾಗಿದ್ದಾನೆ. ಹತ್ತಿರದ ದೇವಸ್ಥಾನಗಳಿಗೆ ಹೋಗ್ತೀರಾ, ಬಟ್ ಹೋಗಿ, ಇದರಿಂದ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಿಮ್ಗೆ, ತುಂಬಾ ಒಳ್ಳೇದಾಗತ್ತೆ. ಪಂಚಮಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಗುರುವಿನ ಜೊತೆಯಲ್ಲಿ. ವಿದ್ಯಾರ್ಥಿಗಳಿಗೆ ಏನೋ ತೊಂದ್ರೆ ಇಲ್ಲ, ಓದೋದ್ರಲ್ಲಿ ತುಂಬಾ ಆಸಕ್ತಿ, ಬಟ್ ವಿದ್ಯಾರ್ಥಿಗಳು ಅಷ್ಟೇ ಟೆನ್ಷನ್ ತಗೊಂಡು ಓದ್ತಾ ಇರ್ತೀರಾ. ಖುಷಿಯಾಗಿ ಓದಲ್ಲ, ಅಯ್ಯೋ ಓದ್ಬೇಕಪ್ಪ, ಅಯ್ಯೋ ಓದ್ಬೇಕಪ್ಪ. ಯಾಕಂದ್ರೆ ಇಲ್ಲಿ ಬ್ರೈನ್ ನೋಡಿ, ಬಲ ಮೆದುಳು ಅಂತಂದ್ರೆ ಬುಧ, ಎಡ ಮೆದುಳು ಕುಜ. ಈ ಎಡ ಮೆದುಳು ಯಾವಾಗ್ಲೂ ಟೆನ್ಷನ್ ಕೊಡ್ತಾ ಇರುತ್ತೆ, ಬಲ ಮೆದುಳು ಸ್ವಲ್ಪ ಆರಾಮಾಗಿ ಕೂಲಾಗಿರೋ ತರ, ಅಂದ್ರೆ ಬುಧನ ಒಂದು ಸ್ವಭಾವ ಹೇಗಿದೆ ಆ ರೀತಿ. ಇದೇನಾಗತ್ತೆ, ಚಂದ್ರನ ಮನೆಯಲ್ಲಿ ಇರೋದ್ರಿಂದ ಬುಧನ ಒಂದು ಪ್ರಭಾವ, ಬುದ್ಧಿ ಮತ್ತು ಮನಸ್ಸು ಇವೆರಡೂ ಕೂಡ ಸಾಮ್ಯತೆ ಇರೋದಿಲ್ಲ. ಮೈಂಡ್ ಒಂಥರ ಹೇಳುತ್ತೆ, ಮನಸ್ಸು ಇನ್ನೊಂಥರ ಹೇಳುತ್ತೆ. ಈ ತರ ಸ್ವಲ್ಪ ಟೆನ್ಷನ್ ತಗೊಂಡೇ ಓದ್ತಾ ಇರ್ತಾರೆ, ಬಟ್ ಓದೋದ್ರಲ್ಲಿ ಏನು ತೊಂದರೆ ಇಲ್ಲ. ನೀವೇನ್ ಮಾಡ್ಬೇಕು ಪರಿಹಾರ ಅಂದ್ರೆ, ಸಾಧ್ಯವಾದ್ರೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಮತ್ತು ಮಹಾಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ ಹೇಳ್ಕೊಳ್ಳಿ. ರಾತ್ರಿ ಮಲಗೋಕ್ ಮುಂಚೆ ಅಥವಾ ಬೆಳಿಗ್ಗೆ ಎದ್ದು ಕೂಡ್ಲೆ ವಿಷ್ಣು ಸಹಸ್ರನಾಮನ ಕೇಳಿಸ್ಕೊಳ್ಳಿ, ಮೆಡಿಟೇಷನ್ ತರ ಮಾಡಿ, ಕಣ್ಮುಚ್ಕೊಂಡು ಕೂತ್ಕೊಳ್ಳಿ, ಪ್ಲೇ ಮಾಡಿ ಅಷ್ಟೇ. ಇನ್ನು ನಿಮ್ಗೆ ದಶಮಾಧಿಪತಿ ಲಾಭದಲ್ಲಿರೋದ್ರಿಂದ ಕಷ್ಟಪಟ್ಟು ಮಾಡ್ತಿರೋ, ಇಷ್ಟಪಟ್ಟು ಮಾಡ್ತಿರೋ ನಿಮ್ಮ ಕೆಲಸ ಅಂತೂ ಪೂರ್ಣ ಆಗುತ್ತೆ. ಅದು ಯಾವುದೇ ತರದ ವೃತ್ತಿ ಇರ್ಬೋದು, ನಿಮ್ಮ ಕೆಲಸ ಅಂತೂ ಪೂರ್ಣ ಆಗುತ್ತೆ. ಸ್ವಲ್ಪ ಸ್ನೇಹಿತರ ವಿಷಯದಲ್ಲಿ ಒಂಚೂರು ಬೇಜಾರಾಗುತ್ತೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಅನಿಸ್ತಿರುತ್ತೆ. ಬಟ್ ಯಾರು ಸರಿ ಇದ್ದಾರೆ, ಸರಿ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನಾವು ಸರಿ ಆಗ್ಬೇಕು, ನಾವು ಚೆನ್ನಾಗಾಗ್ಬೇಕು, ಇದಿಷ್ಟೇ ಮನ್ಸಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ಹೊರಗಡೆ ಪ್ರಪಂಚದಲ್ಲಿ ಕೆಲವ್ರನ್ನ ನೋಡಿದಾಗ. ಆದ್ರೆ ಪ್ರಪಂಚದಲ್ಲಿ ಯಾರೂ ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಅವ್ರ ಮನ್ಸಿನ ಪ್ರಕಾರ ಅವರು ಸರಿ ಇರಲ್ಲ. ನಾವು ಸರಿಯಾಗಿದ್ರೆ, ನಾವು ಕರೆಕ್ಟ್ ಆಗಿದ್ರೆ ಪ್ರತಿಯೊಬ್ಬರಲ್ಲೂ ಪಾಸಿಟಿವ್ನೇ ಹುಡುಕ್ತಾ ಇರ್ತೀವಿ. ಏನಾದ್ರೂ ಒಂದು ಗುಣ ಆದ್ರೂ ಪಾಸಿಟಿವ್ ಇರುತ್ತಲ್ವಾ, ಅದು ನಮಗ್ ಕಂಡ್ರೆ ಸಾಕು, ಅವರ ನೆಗೆಟಿವ್ ನಮಗ್ ಬೇಡ. ಬೇರೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ. ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 2ನೇ ಮನೆಯಲ್ಲಿದ್ದಾನೆ, ಬಹಳ ಬಹಳ ಶುಭ. ಶುಕ್ರ 2ನೇ ಮನೆಯಲ್ಲಿದ್ದಾನೆ, ಗುರು 2ನೇ ಮನೆಯಲ್ಲಿದ್ದಾನೆ. 2ನೇ ಮನೆ ಅನ್ನೋದೇ ಧನಸ್ಥಾನ, ಕುಟುಂಬ ಸ್ಥಾನ. ಕುಟುಂಬದಲ್ಲಿ ಬಹಳ ಸಂತೋಷ, ನೆಮ್ಮದಿ, ಏನೋ ವಿಶೇಷವಾದಂತಹ ಒಂದು ಶುಭ ಕಾರ್ಯಗಳಿಗೆ ಪ್ರಿಪೇರ್ ಆಗುವಂಥದ್ದು, ಏನೋ ಒಂದು ಶುಭ ಕಾರ್ಯಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ಅಥವಾ ಏನೋ ಒಂದು ಮನೆಯಲ್ಲಿ ಒಂದು ಪೂಜೆ ಮಾಡಿಸೋಣ ಅನ್ನುವಂತಹ ಒಂದು ಯೋಚನೆ ಮಾಡುವಂಥದ್ದು, ಈ ರೀತಿ. ಜೊತೆಗೆ ಮಾತಿನಿಂದ ತುಂಬಾ ಲಾಭ, ವ್ಯವಹಾರದ ಬಗ್ಗೆ ಆಗಿರಬಹುದು, ಯಾವುದೋ ಒಪ್ಪಂದಗಳ ಬಗ್ಗೆ ಮಾತಾಡುವಂಥದ್ದು, ಮದುವೆ ಮಾತುಕತೆ ಇರಬಹುದು. ಈ ತರದ್ ಯಾವುದೇ ಮಾತುಕತೆಗಳಿದ್ರು ಕೂಡ ಈ ವಾರದಲ್ಲಿ ನಿಮಗೆ ಜಯ. ವಾಕ್ಸ್ಥಾನದಲ್ಲಿ ಎಲ್ಲಾ ಶುಭ ಗ್ರಹಗಳಿದ್ದಾರೆ, ಆ ತರದ್ದೇನೇ ಮಾತುಕತೆ ಇದ್ರು ಕೂಡ ನಿಮ್ಗೆ ಈ ವಾರದಲ್ಲಿ ಜಯ ಆಗತ್ತೆ, ಖಂಡಿತ ಮುಂದುವರೆದಿ. ನಿಮ್ಮ ರಾಶಿಯಲ್ಲೇ ರವಿಗ್ರಹ ಸ್ಥಿತನಾಗಿರೋದ್ರಿಂದ ತುಂಬಾ ಆತ್ಮವಿಶ್ವಾಸ ಇರುತ್ತೆ, ನಿಮ್ಮ ಕೆಲ್ಸದ ಕಡೆ ತುಂಬಾ ಗಮನ ಕೊಡ್ತಾ ಇರ್ತೀರಾ. ಕೆಲಸದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ, ತುಂಬಾ ವೇಗಗತಿಯಲ್ಲಿ ಕೆಲಸಗಳು ಮಾಡ್ತೀರಾ, ಏನು ಟೆನ್ಷನ್ ಇರಲ್ಲ, ತುಂಬಾ ಆರಾಮಾಗಿ ಕೆಲಸ ಮಾಡ್ತೀರಾ ನೀವು. ಕೆಲವೊಂದೆರಡು ಪೆಂಡಿಂಗ್ ಉಳಿಬಹುದು ಕುಜ 12ನೇ ಮನೇಲಿ ಇರೋದ್ರಿಂದ, ಆದ್ರೂ ನಿಮ್ಗೆ ಅದು ಏನು ಅದು ಟೆನ್ಷನ್ ಅಂತ ಅನ್ಸಲ್ಲ, ಆರಾಮಾಗಿ ಅದನ್ನ ಮಾಡ್ಕೊಂಡು ಹೋಗ್ತೀರಾ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ಲಾಭ ತುಂಬಾ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ. ದೊಡ್ಡ ಮೊತ್ತದ ಹಣ ಯಾವ್ದಾದ್ರು ಬರೋದಿದ್ರೆ, ಅಂದ್ರೆ ದೊಡ್ಡ ಮೊತ್ತದ ಹಣ ನೀವು ಯಾವುದೋ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಿದ್ರಿ ಅಥವಾ ಯಾರಿಗೋ ಕೊಟ್ಟಿದ್ರಿ, ಆ ತರದ್ ಯಾವುದೋ ಒಂದು ದೊಡ್ಡ ಮೊತ್ತದ ಹಣ ನಿಮ್ಗೆ ಬರುತ್ತೆ, ಈ ವಾರದಲ್ಲಿ ಬರೋ ಸಾಧ್ಯತೆ ಇದೆ. ಅಥವಾ ಬರುತ್ತೆ ಅನ್ನೋ ಒಂದು ನಂಬಿಕೆ ಆದ್ರೂ ಬರುತ್ತೆ. ಇದು ಬರುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಇದ್ದೀನಿ ಅಂದ್ರೆ, ಇದು ಬರುತ್ತೆ ಅನ್ನೋ ನಂಬಿಕೆ ಕೂಡ ಬರೋ ಸಾಧ್ಯತೆ ಇದೆ. ಇನ್ನು ನಿಮ್ಗೆ ತೃತೀಯ ಭಾವಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ
ತುಂಬಾ ಆತ್ಮವಿಶ್ವಾಸ ಇರುತ್ತೆ. ಯಾವುದೇ ಒಂದು ಭಯ, ಗೊಂದಲ, ಆತಂಕ ಇಷ್ಟು ದಿನದಲ್ಲಿ ನಿಮ್ಗೆ ಇತ್ತು ಅಂದ್ರೆ ಅದೆಲ್ಲವೂ ನಿವಾರಣೆ ಆಗುತ್ತೆ. ಚತುರ್ಥ ಭಾವಾಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ಬಹಳ ವಿಶೇಷ ಏನಂದ್ರೆ, ಮನೆ ತಗೋಬೇಕು, ನಿವೇಶನ ತಗೋಬೇಕು ಆ ತರದ್ದೇನಾದ್ರು ಅನ್ಕೊಂಡಿದ್ರೆ ನೀವು ಮುಂದುವರಿಬಹುದು. ತಗೊಳ್ಳೋದಕ್ಕೆ ಬೇಕಾದಂತ ಎಲ್ಲ ತಯಾರನ್ನು ಮಾಡ್ಕೊಳ್ಳಿ. ನಿಮ್ಗೆ ಅದಕ್ಕೆ ಬೇಕಾದಂತಹ ರೀತಿಯ ಎಲ್ಲ ವ್ಯವಸ್ಥೆಗಳು, ಅನುಕೂಲಗಳು ಕೂಡ ಒದಗಿ ಬರುತ್ತೆ. ಪಂಚಮಾಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಏನು ತೊಂದರೆಗಳಿಲ್ಲ. ಪಂಚಮಾಧಿಪತಿ ಶುಕ್ರನೊಟ್ಟಿಗೆ ಗುರು, ಈ ಗುರು ಶುಕ್ರ ಮಿತ್ರರಲ್ಲ, ಆದ್ರೂ ಕೂಡ ಇವರಿಬ್ರು ಶುಭ ಗ್ರಹ ಆಗಿರೋದ್ರಿಂದ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾರೆ. ಹಾಗೆ ಸಪ್ತಮಾಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಸಂಗಾತಿಯ ಸಲಹೆ ಅಥವಾ ಸಹಕಾರ ನಿಮ್ಮ ಉದ್ಯೋಗಕ್ಕೆ ಬಹಳಷ್ಟು ಸಹಾಯವನ್ನ ಮಾಡುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಲಾಭ ಇದೆ ಅಂತ ಹೇಳ್ಬೋದು. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲೇ ರವಿ ಗ್ರಹ ಇರೋದ್ರಿಂದ ವಿಶೇಷ ಅಧಿಕಾರ, ಜವಾಬ್ದಾರಿ ಪ್ರಾಪ್ತವಾಗುವಂತಹ ಲಕ್ಷಣಗಳು ನಿಮ್ಗೆ ಕಂಡು ಬರುತ್ತೆ. ನೋಡಿ, ಪ್ರಮೋಷನ್ ಆಯ್ತು ಅಂತ ಸಂತೋಷ ಪಡ್ತಾರೆ ಕೆಲವರು, ಬಟ್ ಪ್ರಮೋಷನ್ ಆಗಿದ ತಕ್ಷಣ ಅಷ್ಟೇ ಜವಾಬ್ದಾರಿ ತಲೆ ಮೇಲೆ ಬರುತ್ತಲ್ವಾ. ಅದೇ ತರ ಪ್ರಮೋಷನ್ ಆಗುತ್ತೆ, ಏನೋ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋ ಸೂಚನೆನೂ ಕಂಡು ಬರುತ್ತೆ. ಹಾಗೆ ಜವಾಬ್ದಾರಿ ಕೂಡ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಬಟ್ ನಿಮ್ಮ ಮನಸ್ಸಿಗೆ ಅದು ತುಂಬಾ ಖುಷಿ, ಸಂತೋಷ ಕೊಡುತ್ತೆ. ಯಾಕಂದ್ರೆ ಸೂರ್ಯ ಯಾವತ್ತೂ ಸೋಲು ಒಪ್ಕೊಳ್ಳೋದಿಲ್ಲ. ನನ್ ಕೈಲಾಗತ್ತೆ, ಇದು ಸಾಧ್ಯ ಆಗತ್ತೆ ಅಂತ ತುಂಬಾ ಧೈರ್ಯವಾಗಿ ಮುಂದುವರಿಯೋದಕ್ಕೆ ಸೂರ್ಯ ಗ್ರಹನೇ ನಮ್ಗೆ ಸಪೋರ್ಟ್ ಮಾಡುವಂಥದ್ದು. ಹಾಗಾಗಿ ಆ ವಿಷಯದಲ್ಲಿ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೂ ಅಷ್ಟೇ ಯಾವುದೇ ರೀತಿ ತೊಂದರೆ ಇಲ್ಲ. 6ನೇ ಮನೆ ಅಧಿಪತಿ ನಿಮ್ಗೆ 12ನೇ ಮನೇಲಿ ಇದ್ರೂ ಕೂಡ ಅವನಿರೋದು ಕೃತಿಕಾ ನಕ್ಷತ್ರದಲ್ಲಿ, ಸೂರ್ಯನ ನಕ್ಷತ್ರದಲ್ಲಿ. ಆ ಸೂರ್ಯ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಬುಧನ ಮನೆಯಲ್ಲಿ ಸೂರ್ಯ ಇದ್ದಾಗ ಒಂದ್ ರೀತಿ ಬುಧಾದಿತ್ಯ ಯೋಗದ ಕಾಂಬಿನೇಷನ್ ಆಗತ್ತೆ. ಹಾಗಾಗಿ ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇಂದ ನಿಮ್ ಕೆಲಸನ ನೀವು ಮಾಡ್ತೀರಾ. ಹಾಗಾಗಿ ಉದ್ಯೋಗದ ಬಗ್ಗೆ ಏನು ಟೆನ್ಷನ್ ಇರಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಾ. ದಶಮದಲ್ಲಿ ಶನಿ ಗ್ರಹ ಸ್ಥಿತನಾಗಿದ್ದಾನೆ. ಕೆಲಸದ ವಿಷಯದಲ್ಲಿ ನಿಮಗೆ ತುಂಬಾ ದೊಡ್ಡ ದೊಡ್ಡ ಕೆಲಸಗಳು, ತುಂಬಾ ಸ್ಲೋ ಆಗ್ತಿದ್ದಂತ ಕೆಲಸಗಳು ಈ ವಾರದಲ್ಲಿ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ. ಬೇರೆ ಬೇರೆ ರೀತಿಯ ಕೆಲಸಗಳಿತ್ತು. ಹಾಗೆ ನಿಮ್ಮ ವೈಯಕ್ತಿಕ ಕಾರ್ಯಗಳು ಏನೇ ಜವಾಬ್ದಾರಿಗಳಿದ್ರು ಕೂಡ ಅದನ್ನು ಕೂಡ ತುಂಬಾ ನಿಭಾಯಿಸ್ಕೊಂತೀರಾ. ಯಾಕಂದ್ರೆ ದಶಮ ಅನ್ನೋದು ಬರೀ ಉದ್ಯೋಗ ಅಲ್ಲ, ನಿಮ್ಮ ವೈಯಕ್ತಿಕ ಜವಾಬ್ದಾರಿಗಳು ಅದೆಲ್ಲವನ್ನ ಕೂಡ ಈ ವಾರದಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಯಾಕಂದ್ರೆ ನಿಮ್ಮ ಮೈಂಡ್ ಅಷ್ಟು ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬೋದು. ಬೇರೆ ಯಾವುದೇ ಗೊಂದಲಗಳಿರಲ್ಲ, ಕೆಲ್ಸದ ಕಡೆ ಮಾತ್ರ ಗಮನ ಕೊಡ್ತಾ ಇರ್ತೀರಾ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರ ತುಂಬಾನೇ ಚೆನ್ನಾಗಿದೆ. ಕರ್ಕಾಟಕ ರಾಶಿ, ನಿಮ್ಮ ರಾಶಿಯಲ್ಲೇ 3 ಗ್ರಹಗಳು. ವ್ಯಯಾಧಿಪತಿಯಾದ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ. ನೋಡಿ, ವ್ಯಯಾಧಿಪತಿ ಬುಧ ಗ್ರಹ ಮತ್ತು ಷಷ್ಠಾಧಿಪತಿಯಾದಂತಹ ಗುರುಗ್ರಹ ಇವರಿಬ್ರು ನಿಮ್ಮ ರಾಶಿಯಲ್ಲಿರೋದ್ರಿಂದ ಕೆಲಸದ ವಿಷಯದಲ್ಲಿ ಏನೋ ಒಂದು ಒಳ್ಳೆ ವಿಚಾರ ನಿಮ್ಗೆ ಸಿಗತ್ತೆ. ಏನಂದ್ರೆ, ವಿದೇಶಕ್ಕೆ ಹೋಗ್ಬೇಕು ಉದ್ಯೋಗದ ನಿಮಿತ್ತವಾಗಿ, ಬೇರೆ ದೇಶದಲ್ಲಿ ಉದ್ಯೋಗವನ್ನ ಹುಡುಕ್ತಾ ಇರುವಂತವರಿಗೆ ಬೇರೆ ದೇಶದಲ್ಲಿ ಜಾಬ್ ಸಿಗುವಂತ ಸಾಧ್ಯತೆ ಇದೆ ಈ ವಾರದಲ್ಲಿ, ಅಥವಾ ಸಿಗುವಂತ ಲಕ್ಷಣಗಳು ಕಂಡು ಬರಬಹುದು. ಏನೋ ಸ್ವಲ್ಪ ವೀಸಾ ಪ್ರಾಬ್ಲಮ್ ಆಗಿದೆ, ಅದು ಇದು ಅಂತ ಏನೋ ಇರುತ್ತಲ್ವಾ, ಅದೆಲ್ಲ ಸಾಲ್ವ್ ಆಗುತ್ತೆ 12ನೇ ಮನೆಯಲ್ಲಿ ರವಿ ಇರೋದ್ರಿಂದ. ಹಾಗೆ 12ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಅವನಿಗೆ ನೋಡಿ, ವಾಸಸ್ಥಾನಾಧಿಪತಿ, ನೀವು ಎಲ್ಲಿ ವಾಸ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಚತುರ್ಥಾಧಿಪತಿ. ಈ ಚತುರ್ಥಾಧಿಪತಿ ಹೋಗಿ ವ್ಯಯಾಧಿಪತಿ ಜೊತೆ ಕೂತ್ಕೊಂಡಾಗ ನೀವು ವಿದೇಶದಲ್ಲಿ ವಾಸ ಮಾಡ್ಬೇಕು. ಏನಕ್ಕೆ? 6ನೇ ಮನೆ ಅಧಿಪತಿ ಗುರು, 6ನೇ ಮನೆ ಏನೋ ಉದ್ಯೋಗಕ್ಕೋಸ್ಕರ. ಹಾಗಾಗಿ 99% ಯಾರಿಗೆ ಇವಾಗ ಬೇರೆ ದೇಶಕ್ಕೆ ಹೋಗೋದಕ್ಕೆ ಏನೋ ಅಡೆತಡೆ ಆಗ್ತಾ ಇದೆ, ಏನೋ ತೊಂದರೆ ಆಗ್ತಿದೆ, ಆ ಪ್ರಾಬ್ಲಮ್ ಈ ವಾರದಲ್ಲಿ ಸಾಲ್ವ್ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. 2ನೇ ವಿಚಾರ, ಉದ್ಯೋಗ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಕೆಲಸ ಎಲ್ಲ ಮಾಡ್ತೀರಾ, ಬಟ್ ಅದರ ಒಂದು ಪ್ರತಿಫಲ ಅಂದ್ರೆ ಅದರಿಂದ ಏನ್ ಬರ್ಬೇಕು ಲಾಭ, ಅದು ಬಂದ್ರೂ ನಿಮ್ಮ ಹತ್ರ ಉಳಿಯಲ್ಲ. ಈ ವಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಖರ್ಚು ಜಾಸ್ತಿ ಇರುತ್ತೆ. ಯಾಕಂದ್ರೆ ಧನಾಧಿಪತಿ ಹೋಗಿ ವ್ಯಯದಲ್ಲಿ ಕುತ್ಕೊಂಡಿದ್ದಾನೆ, ವ್ಯಯಾಧಿಪತಿ ಹೋಗಿ ನಿಮ್ ರಾಶಿಗೆ ಬಂದಿದ್ದಾನೆ. ಅಂದ್ರೆ ಕುಟುಂಬಕ್ಕೋಸ್ಕರ ಒಂದಿಷ್ಟು ಖರ್ಚುಗಳಾಗತ್ತೆ. ಬಹಳ ದಿನದಿಂದ ಖರ್ಚು ಮಾಡ್ಬೇಕಾಗಿತ್ತು, ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅನ್ಕೊಳ್ಳಿ. ಸೊ ಆ ಖರ್ಚುಗಳನ್ನ ನಿಭಾಯಿಸ್ಬೇಕಲ್ವಾ ನೀವು. ಹಾಗಾಗಿ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರೆ ಅನ್ಕೊಳ್ಳಿ, ಖರ್ಚು ಅನ್ನೋದಕ್ಕಿಂತ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರೆ ಅನ್ಕೊಳ್ಳಿ, ಕೈಯಲ್ಲಿ ದುಡ್ಡು ಉಳಿಯಲ್ಲ. ಬಟ್ ಬಿಸ್ನೆಸ್ ಅಲ್ಲಿ ಏನೂ ಲಾಸ್ ಇಲ್ಲ, ನಿಮ್ಗೆ ಲಾಭ ಏನೋ ಚೆನ್ನಾಗಾಗತ್ತೆ. ಲಾಭ ಬಂದ್ರೂ ಅದು ಖರ್ಚಾಗ್ಬಿಡುತ್ತಲ್ಲ, ಹಾಗಾಗಿ ನನ್ಗೇನು ಉಳಿಲಿಲ್ಲ ಅನ್ನೋ ಸ್ವಲ್ಪ ಬೇಸರ ಆಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವಂತವ್ರಿಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದನೂ ಕೂಡ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಹಳ ಒಂದು ಪರಿಶ್ರಮ ಇರುತ್ತೆ, ಹಾಗಾಗಿ ಚೆನ್ನಾಗಿದೆ.
ಧನಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಯಾವ್ದಾದ್ರು ಮಾತುಕತೆಗಳ ಮಾಡೋದಿದ್ರೆ, ಏನಾದ್ರೂ ದುಡ್ಡಿನ ವಿಷಯದಲ್ಲಿ ಏನಾದ್ರೂ ಮಾತುಕತೆ ಇದೆ, ಯಾವುದೇ ವಿಚಾರದ ಬಗ್ಗೆ ಮಾತುಕತೆಗಳು, ಒಪ್ಪಂದಗಳು ಈ ತರದ್ದೇನಾದ್ರೂ ಮಾಡ್ಕೋಬೇಕು ಅಂದ್ರೆ ಈ ವಾರದಲ್ಲಿ ಬೇಡ. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಗುರು ಇರಬಹುದು, ಆದ್ರೆ ವಾಕ್ಸ್ಥಾನಾಧಿಪತಿ ವ್ಯಯದಲ್ಲಿದ್ದಾಗ ನಿಮ್ಮ ಮಾತಿನಿಂದ ನಿಮ್ಗೆ ಕಷ್ಟ ಅಥವಾ ನಷ್ಟ ಆಗಬಹುದು. ಹಾಗಾಗಿ ಅದರಿಂದ ಏನು ಪ್ರಯೋಜನ ಇಲ್ಲ, ಸ್ವಲ್ಪ ಮುಂದೂಡೋದು ಒಳ್ಳೇದು. ಅಂದ್ರೆ ರವಿ ಗ್ರಹ ನಿಮ್ ರಾಶಿಗೆ ಬಂದ್ಮೇಲೆ ನೀವು ಮಾತುಕತೆಗಳನ್ನ ಇಟ್ಕೊಳ್ಳಿ, ಸ್ವಲ್ಪ ಟೈಮ್ ಇದೆ ಅದಕ್ಕೆ. ಅಷ್ಟ್ರ ಮೇಲೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ, ಸದ್ಯಕ್ಕೆ ಈ ವಾರದಲ್ಲಿ ಬೇಡ. ಇನ್ನು ಚತುರ್ಥಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಮನೆ ತಗೋಬೇಕು, ವಾಹನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಅದಕ್ಕೆ ಬೇಕಾದ ಎಲ್ಲಾ ತಯಾರಿನೂ ಮಾಡ್ಕೊಳ್ಳಿ. ಶುಕ್ರ ನಿಮ್ಮ ರಾಶಿಯಲ್ಲಿ ಇದ್ದಾನೆ. ಲೋನ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಪ್ರಯತ್ನವನ್ನ ಮುಂದುವರಿಸಿ. ಈ ವಾರದಲ್ಲಿ ಲೋನ್ ಸ್ಯಾಂಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ ನಿಮ್ಗೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿ ಲಾಭದಲ್ಲಿ ಕುತ್ಕೊಂಡು ಲಾಭದಲ್ಲಿ ಕುತ್ಕೊಂಡು ಪಂಚಮವನ್ನೇ ನೋಡ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಲಾಭದಲ್ಲಿ ಕುತ್ಕೊಂಡಿರೋ ಗ್ರಹ ಪಂಚಮಾಧಿಪತಿ ಪಂಚಮವನ್ನೇ ನೋಡ್ತಾ ಇದ್ದಾನೆ. ಪಂಚಮ ಅನ್ನೋದು ವಿದ್ಯಾಸ್ಥಾನ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಭಾಗ್ಯದಲ್ಲಿ ಶನಿ ಗ್ರಹ ಸ್ಥಿತನಾಗಿದ್ದಾನೆ. ಹಾಗಾಗಿ ಸ್ವಲ್ಪ ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ದೇವಸ್ಥಾನಕ್ಕೆ ಹೋಗುವಂಥದ್ದು ಈ ತರದ್ದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಹತ್ತಿರದ ದೇವಸ್ಥಾನಗಳಿಗೆ ಹೋಗುವಂಥದ್ದು ಎಲ್ಲ ಆಗುತ್ತೆ. ದೂರದ ಪ್ರಯಾಣ, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ಈ ತರದ್ದೇನೋ ಒಂದು ಪ್ಲಾನ್ ಮಾಡೋ ಚಾನ್ಸಸ್ ಇದೆ. ಈ ವಾರದಲ್ಲಿ ಪ್ಲಾನ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಯಾಕಂದ್ರೆ 9ನೇ ಮನೆಯಲ್ಲಿ ಶನಿ ಇದ್ದಾನೆ. ಪ್ರಯಾಣ 7ನೇ ಮನೆ ಅಧಿಪತಿ ಆಗಿರೋದ್ರಿಂದ ಪ್ರಯಾಣಕ್ಕೆ ಕಾರಕ ಆಗ್ತಾನೆ. ಈ 9ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ದೂರ ಪ್ರಯಾಣ, ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಕೆಲವು ಪುಣ್ಯಕ್ಷೇತ್ರಗಳು ಈ ತರ ಹೋಗುವಂತಹ ಸಾಧ್ಯತೆಗಳು, ಅದಕ್ಕೆ ತಯಾರಿ ಮಾಡ್ಕೊಳ್ಳುವಂಥದ್ದು ಅದೆಲ್ಲ ಇದೆ. ಬಟ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಆಗುತ್ತೆ. ಬಟ್ ಕೆಲ್ಸಕ್ಕೆ ಏನೋ ತೊಂದರೆ ಇಲ್ಲ, ಅದೊಂಚೂರು ಆತಂಕ ಇರುತ್ತೆ, ಕಂಪ್ಲೀಟ್ ಆಗಿಲ್ವಲ್ಲಪ್ಪ ಅಂತ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಏನೂ ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನೀವು ಒಂದು ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಮಾತಿನಿಂದ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು, ಅಥವಾ ಕುಟುಂಬದಲ್ಲಿ ಖರ್ಚು ಜಾಸ್ತಿ ಆಗ್ಬೋದು. ಇದು ಎರಡನ್ನ ತಡೆಗಟ್ಟೋದಕ್ಕೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಮತ್ತೆ ಡೈಲಿ ಒಂದು ಮುಷ್ಟಿ ಗೋಧಿಯನ್ನ ತೆಗೆದಿಟ್ಟು ಮುಂದಿನ ಭಾನುವಾರ, ಡೈಲಿ ಒಂದೊಂದು ಹಿಡಿ ತೆಗೆದಿರ್ತಾರೆ, ಮುಂದಿನ ಭಾನುವಾರ ಅದನ್ನ ಶಿವನ ದೇವಸ್ಥಾನಕ್ಕೆ ಕೊಟ್ಬಿಡಿ. ಪುರೋಹಿತರಿಗಾದ್ರೂ ಕೊಡ್ಬೋದು, ಅಥವಾ ಅಲ್ಲಿ ಇಟ್ಬಿಟ್ಟು ಬನ್ನಿ, ಯಾರು ಬೇಕಾದ್ರೂ ತಗೋಬೋದು, ಏನ್ ತೊಂದರೆ ಇಲ್ಲ. ದೇವರಿಗೆ ಇದು ಅಂತ ಹೇಳಿ, ಪರಮಾತ್ಮ ನೀನು ಒಪ್ಪಿಸ್ಕೊ ಅಂತ ಹೇಳಿ ಕೊಟ್ಬಿಡಿ. ಯಾಕಂದ್ರೆ ನಮ್ ಕಷ್ಟ ನಷ್ಟ ನೀವು ಏನೇ ಇದ್ರೂ ಕೂಡ ಅದನ್ನ ನೀವು ಯಾರಿಗೆ ಹೇಳ್ಕೋಬೇಕು ಅಂದ್ರೆ ದೇವ್ರ ಹತ್ರನೇ ಹೇಳ್ಕೋಬೇಕು. ಇವಾಗ ಕೆಲವ್ರ ಹತ್ರ ನೀವು ಕಷ್ಟ ಹೇಳ್ಕೊತೀರಾ, ಅದು ತಾತ್ಕಾಲಿಕವಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ಬೋದು. ಬಟ್ ನೀವ್ ಯಾರ ಹತ್ರ ನಿಮ್ ಕಷ್ಟ ಹೇಳ್ಕೊತೀರಾ ಅವರೇ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಲ್ಲ. ನೀವ್ ಪರಮಾತ್ಮನ ಹತ್ರ ಹೇಳ್ಕೊಂಡ್ರೆ ನಿಮ್ಗೆ ಮಿಸ್ಯೂಸ್ ಆಗಲ್ಲ. ಕೆಲವ್ರು ನಿಮ್ ಕಷ್ಟ ಎಲ್ಲ ಕೇಳ್ಬಿಟ್ಟು ಬೇರೆ ಕಡೆ ಹೋಗಿ ಹೇಳ್ತಾ ಇರ್ತಾರೆ, ಹಿಂಗಂತೆ ಅವ್ರಿಗೆ ಅಷ್ಟು ಕಷ್ಟ ಇಷ್ಟು ಕಷ್ಟ, ಹಿಂಗಾಗಿದೆ ಅಂತೆ ಅವ್ರ ಮನೆಯಲ್ಲಿ, ಹಿಂಗ್ ಜಗಳ ಆಗಿದೆ ಅಂತ ಈ ತರ ಎಲ್ಲ ಮಾತಾಡ್ತಾರೆ. ಅದಕ್ಕೆ ಅದೆಲ್ಲ ಅನವಶ್ಯಕ. ನೀವು ಡೈಲಿ ಗೋಧಿ ತೆಗೆದಿಟ್ಟು ಒಂದು ವಾರ ಆದ್ಮೇಲೆ ಕೊಟ್ಬಿಡಿ. ಇದರಿಂದ ಮನೆಯಲ್ಲಿ ಖರ್ಚು ಕಮ್ಮಿ ಆಗುತ್ತೆ, ಮತ್ತೆ ವಾಗ್ದೋಷಗಳು ಕಮ್ಮಿ ಆಗುತ್ತೆ ಅಷ್ಟೇ. ಇದೊಂದು ಪರಿಹಾರ ಮಾಡ್ಕೊಳ್ಳಿ, ಉಳಿದಂತೆ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ರವಿಗ್ರಹ ಲಾಭಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಕೆಲಸ ಏನೋ ತುಂಬಾ ಚೆನ್ನಾಗ್ ಆಗುತ್ತೆ, ನೀವು ಅನ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ, ದುಡ್ಡು ಕೂಡ ಬರುತ್ತೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರೋ ವ್ಯಾಪಾರದಲ್ಲಿ ಲಾಭ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಲಾಭ ತುಂಬಾ ಕಮ್ಮಿ ಇದೆ. ಯಾಕಂದ್ರೆ ಸಪ್ತಮಾಧಿಪತಿ ಹೋಗಿ ಅಷ್ಟಮದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟಮ ಅಂದ್ರೇನೆ ಸ್ವಲ್ಪ ಕಷ್ಟ. ಎಲ್ಲೋ ಒಂದ್ ಕಡೆ ನಿಮ್ ಪಾರ್ಟ್ನರ್ ವಿಚಾರವಾಗಿ ನಿಮ್ಗೆ ಬೇಸರ ಆಗಬಹುದು. ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಮ ಪಾಲುದಾರರು ಸರಿಯಾಗಿ ಅವರನ್ನ ತೊಡಗಿಸ್ಕೊಳ್ತಾ ಇಲ್ಲ ಕೆಲಸದಲ್ಲಿ ಅನ್ನುವಂತಹ ಬೇಸರ ನಿಮ್ಗೆ ಸಹಜವಾಗಿ ಆಗುವ ಸಾಧ್ಯತೆ ಇರುತ್ತೆ. ಬಟ್ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಗೆ ತಕ್ಕ ಮಟ್ಟಿಗೆ ಲಾಭ ಇರುತ್ತೆ ಸ್ವಂತವಾಗಿ ಮಾಡುವಂತವ್ರಿಗೆ. ಆದ್ರೆ ಬಂದಂತಹ ಲಾಭ ತುಂಬಾ ಬೇಗ ಖರ್ಚಾಗ್ಬಿಡುತ್ತೆ. ಯಾಕಂದ್ರೆ ನಿಮ್ ಕುಟುಂಬದಲ್ಲಿ ಆ ತರದ ಖರ್ಚುಗಳು ಈ ವಾರದಲ್ಲಿ ಬರುತ್ತೆ. ಸಡನ್ ಆಗಿ ಖರ್ಚುಗಳು ಬರುತ್ತೆ, ನೀವು ಅನ್ಕೊಂಡೇ ಇರೋದಿಲ್ಲ. ನಿಮ್ಮ ಒಂದು ಲಿಸ್ಟ್ ಅಲ್ಲಿ ಇಂತಿಷ್ಟು ಖರ್ಚು ಅಂತ ಇರುತ್ತೆ, ಅದನ್ನ ಮೀರಿ ನಿಮ್ಗೆ ಖರ್ಚುಗಳು ಬರುತ್ತೆ. ಹಾಗಾಗಿ ಹಣ ಉಳಿತಾಯ ಆಗೋದಿಲ್ಲ. 2ನೇ ಮನೆ ಅಧಿಪತಿ ಶುಕ್ರ ಗ್ರಹ, 2ನೇ ಮನೆ ಅಧಿಪತಿ ಶುಕ್ರ ಗ್ರಹದ ಜೊತೆನಲ್ಲಿದ್ದಾನೆ ಬುಧ ಗ್ರಹ. ನೋಡಿ, ಇಲ್ಲಿ ಶುಕ್ರ ಏನ್ ತೋರಿಸ್ತಾನೆ? ಭೋಗವನ್ನ ತೋರಿಸ್ತಾನೆ. ಅಂದ್ರೆ ಏನೋ ಶಾಪಿಂಗ್ ಮಾಡಕ್ ಹೋಗಿ ಸುಮ್ನೆ ಫ್ರೆಂಡ್ಸ್ ಜೊತೆ ಹೋಗ್ತೀರಾ,
ಸಿಕ್ಕಾಪಟ್ಟೆ ಖರ್ಚು ಮಾಡೋದು, ವೇಸ್ಟ್ ಖರ್ಚುಗಳು. ಅಂದ್ರೆ ಆಮ್, ಒಂದ್ ರೀತಿ ಈ ಬಟ್ಟೆ ಬರೆ ವಸ್ತ್ರಗಳು ಇದನ್ನೆಲ್ಲ ತಗೊಳ್ಳೋದು ಜಾಸ್ತಿ, ಆ ತರದ್ದು ಖರ್ಚುಗಳಾಗುತ್ತೆ. ಬಟ್ ಅದ್ರ ಜೊತೆಗೆ ನಿಮ್ ಕುಟುಂಬದವರಿಗೋಸ್ಕರ ಒಂದಿಷ್ಟು ಖರ್ಚು ಅಂತ ಬೇರೆ ತಲೆ ಮೇಲೆ ಬಂದ್ಬಿಡುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಹಣವನ್ನ ಉಳಿತಾಯ ಮಾಡೋದ್ರ ಕಡೆಗೆ ಗಮನ ಕೊಡಿ. ವ್ಯರ್ಥ ಖರ್ಚನ್ನ ಕಮ್ಮಿ ಮಾಡಿ. ಅಟ್ಲೀಸ್ಟ್ ಇವಾಗ ಅವಶ್ಯಕತೆ ಇರೋ ಖರ್ಚನ್ನಾದ್ರೂ ನಿಭಾಯಿಸ್ಬೋದಲ್ವಾ. ವ್ಯರ್ಥ ಖರ್ಚನ್ನ ಕಮ್ಮಿ ಮಾಡಿದ್ರೆ ಪ್ರಯಾಣ ಕಮ್ಮಿ ಮಾಡಿ. ತೃತೀಯ ಭಾವಾಧಿಪತಿ 12ನೇ ಮನೇಲಿರೋದ್ರಿಂದ ಪದೇ ಪದೇ ಪ್ರಯಾಣ ಮಾಡ್ತೀರಾ, ದೂರ ಪ್ರಯಾಣ ಅಲ್ಲ. ಇವತ್ತು ಎಲ್ಲೋ ಹೋಗ್ತೀರಾ, ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗ್ತೀರಾ, ನಾಳೆನೂ ಸಂಬಂಧಿಕರ ಜೊತೆ ಎಲ್ಲೋ ಓಡಾಡ್ಕೊಂಡ್ ಬರ್ತೀರಾ ನೋಡಿ. ಹಿಂಗ್ ಹೋದಾಗೆಲ್ಲ ನಿಮಗ್ ಖರ್ಚಾಗತ್ತೆ. ಈ ವಾರದಲ್ಲಿ ಜಾಸ್ತಿ ಇದಾಗತ್ತೆ. ಆದಷ್ಟು ಕಮ್ಮಿ ಮಾಡಿ, ಪ್ರಯಾಣವನ್ನ ಕಮ್ಮಿ ಮಾಡಿ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮನೆ ಹತ್ರದಲ್ಲಿ ಯಾವ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಬನ್ನಿ. ಅನವಶ್ಯಕವಾಗಿ ಇನ್ಯಾವುದೇ ರೀತಿಯ ಪ್ರಯಾಣಗಳು ಸದ್ಯಕ್ಕೆ ಬೇಡ. ಅಂದ್ರೆ ಖರ್ಚು ಅವಾಯ್ಡ್ ಆಗುತ್ತೆ ಇದರಿಂದ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ವಾಕ್ಸ್ಥಾನಾಧಿಪತಿ 12ನೇ ಮನೇಲಿದ್ದಾನೆ. ಮಾತಿನ ವಿಷಯದಲ್ಲೂ ಅಷ್ಟೇ, ಯಾರ ಜೊತೆನೂ ಜಾಸ್ತಿ ಮಾತಾಡಬೇಡಿ, ನಿಮ್ಮ ವಿಚಾರಗಳನ್ನ ಹೇಳ್ಕೋಬೇಡಿ. ಹಾಗೆ ಎಲ್ಲಾರು ಮಾತಿಗೆ ಕೂತ್ಕೊಂಡಾಗ ನೀವು ಅವ್ರ ಮಧ್ಯೆ ಹೋಗಿ ಮಾತಾಡ್ಬೇಡಿ. ಏನಾಗುತ್ತೆ ಇದರಿಂದ ಸ್ವಲ್ಪ ನಿಮ್ಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ತರ ಆಗುತ್ತೆ. ಏನೋ ಸ್ವಲ್ಪ ಅವಮಾನ ಅನ್ನೋ ತರ ಫೀಲ್ ಆಗತ್ತೆ. ನಿಮ್ಮ ಮಾತನ್ನ ಆಲೈಸುವವರು ಕೇಳಿಸ್ಕೊಳ್ಳೋರು ಯಾರು ಇರಲ್ಲ ಅನ್ನೋ ತರ ಫೀಲ್ ಆಗತ್ತೆ. ಅಥವಾ ನಿಮ್ಮ ಮಾತಿಂದ ಏನಾದ್ರೂ ಒಂದು ನಷ್ಟ ಆಗ್ಬೋದು. ನಿಮ್ಗೆ ಬರ್ಬೇಕಾಗಿರೋ ದುಡ್ಡು ಬರ್ದಂಗ ಆಗ್ಬೋದು, ಅಥವಾ ಸಂಬಂಧಗಳು ನಷ್ಟ ಆಗ್ಬೋದು. ಏನೋ ಒಂದು ಸಮಸ್ಯೆ ಆಗುತ್ತೆ. ಯಾಕಂದ್ರೆ 12ನೇ ಮನೆ ಅನ್ನೋದೇ ನಷ್ಟ ಅಲ್ವಾ. ಹಾಗಾಗಿ ಮಾತಿನ ವಿಷಯದಲ್ಲಿ ಆದಷ್ಟು ಸ್ವಲ್ಪ ನೀವು ಮಿತವಾಗಿದ್ರೆ ಒಳ್ಳೇದು. ತುಂಬಾ ಜನಗಳ ಜೊತೆ ಮಾತಾಡೋದು ಅಂದ್ರೆ ಎಲ್ಲರೂ ಜೊತೆಲಿದ್ದಾಗ ಮಾತಾಡೋದು ಬೇಡ, ಆದಷ್ಟು ಅವಾಯ್ಡ್ ಮಾಡಿ. ತೃತೀಯ ಭಾವಾಧಿಪತಿ 12ನೇ ಮನೇಲಿದ್ದಾನೆ. ಬಂಧುಗಳಿಂದ ಸ್ನೇಹಿತರಿಂದ ಕೂಡ ಸ್ವಲ್ಪ ಖರ್ಚಾಗತ್ತೆ. ಸ್ನೇಹಿತರನ್ನ ಮೀಟ್ ಮಾಡ್ಬೇಕು, ಬಂಧುಗಳನ್ನ ಭೇಟಿ ಮಾಡ್ಬೇಕು ಅಂತಿದ್ರೆ ಆದಷ್ಟು ಈ ವಾರ ಅವಾಯ್ಡ್ ಮಾಡಿ. ಬೇಡ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮೀಟ್ ಆಗೋಣ ಅಂತ ಹೇಳಿ. ಯಾಕಂದ್ರೆ ಖರ್ಚು ಮಾಡ್ಲೇಬೇಕು ಅಂತಲ್ಲ, ಖರ್ಚು ಆಗತ್ತೆ ಸಹಜವಾಗಿ. ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ, ಸುತ್ತಾಡೋಣ ಅಂತ ಬಂದಾಗ ಆಗತ್ತೆ. ಇಲ್ಲ ನನಗೆ ಅದು ತುಂಬಾ ಇಂಪಾರ್ಟೆಂಟ್ ಅನ್ನೋದಾದ್ರೆ ಅದು ನಿಮ್ಮಿಷ್ಟ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಬಿಕಾಸ್ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಸಿಂಹರಾಶಿಯವರಿಗೆ ಒಂದಾದ್ಮೇಲೊಂದು ತೊಂದರೆಗಳು ಸಮಸ್ಯೆಗಳು ಬರ್ತಾ ಇರುತ್ತೆ. ಸದ್ಯಕ್ಕೆ ಏನಪ್ಪಾ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಒಬ್ಬನೇ ನಿಮ್ಗೆ ಲಾಭದಲ್ಲಿ ಕೂತ್ಕೊಂಡು ಸ್ವಲ್ಪ ಒಳ್ಳೇದ್ ಮಾಡ್ತಿದ್ದಾನೆ. ಅದ್ ಬಿಟ್ರೆ ಮಂಗಳ ಗ್ರಹ, ಮಂಗಳ ದಶಮದಲ್ಲಿರೋದ್ರಿಂದ ತುಂಬಾ ಕೆಲ್ಸದ ಕಡೆ ಗಮನ ಕೊಡ್ತೀರಾ. ಯಾಕಂದ್ರೆ ದಶಮ ಅನ್ನೋದು ಉದ್ಯೋಗ. ತುಂಬಾ ಕೆಲ್ಸದ ಕಡೆ ಗಮನ ಕೊಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಒಂದು ಕೆಲಸವನ್ನ ಮಾಡ್ತೀರಾ. ಬಟ್ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಫೈನಲ್ ರಿಸಲ್ಟ್ ಬರ್ಲಿಲ್ಲ ಅನ್ನೋ ಬೇಜಾರಾಗ್ತಾ ಇರುತ್ತೆ. ಇದು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರಿ, ಸರ್ಕಾರಿ ಉದ್ಯೋಗದಲ್ಲಿರಿ, ಅಥವಾ ಓನ್ ಬಿಸ್ನೆಸ್ ಮಾಡಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ದಶಮ ಸ್ಥಾನದಲ್ಲಿ ಕುಜ ಇರೋದ್ರಿಂದ. ಬಟ್ ಯಾವುದು ನಿಮ್ಗೆ ಈ ವಾರದಲ್ಲಿ ಫಲ ಕೊಡೋದಿಲ್ಲ. ಆದ್ರೆ ಇವತ್ತು ನೀವು ಕಷ್ಟಪಟ್ಟಿದ್ದಕ್ಕೆ ಮುಂದಿನ ದಿನಗಳಲ್ಲಾದ್ರೂ ನಿಮ್ಗೆ ಫಲ ಸಿಕ್ಕುತ್ತೆ. ಅಯ್ಯೋ ಫಲ ಸಿಗಲ್ಲ ಅಂದ್ಮೇಲೆ ಯಾಕೆ ಮಾಡ್ಬೇಕು ಅಂತ ಮಾಡ್ಬೇಡಿ. ನಿಮ್ಮ ಪ್ರಯತ್ನ, ನಿಮ್ಮ ವೃತ್ತಿ, ನೀವ್ ಇದನ್ನ ಬಿಡಬಾರ್ದು. ನೀವು ಹೆಚ್ಚು ನಿಮ್ ಕೆಲ್ಸದ ಕಡೆ ಗಮನ ಕೊಟ್ರೆ ಸಮಯ ವ್ಯರ್ಥ ಆಗೋದನ್ನ ಉಳಿಸ್ಬೋದು. ಮುಂದಿನ ದಿನಗಳು ಮಾಡ್ಬೇಕಾದಂತಹ ಒಂದು ಕೆಲಸಕ್ಕೆ ಇವತ್ತಿನ ಕೆಲಸ ಪೂರ್ವ ತಯಾರಿನೂ ಆಗಿರಬಹುದು. ಹಾಗಾಗಿ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಿ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ. ಪಂಚಮಾಧಿಪತಿ 12ನೇ ಮನೇಲಿದ್ರು ಉಚ್ಚ ಕ್ಷೇತ್ರದಲ್ಲಿದ್ದಾರೆ. ಅವನ ಜೊತೆ ಬುಧಾನು ಇರೋದ್ರಿಂದ ಓದೋದ್ರಲ್ಲಿ ಸ್ವಲ್ಪ ಆಸಕ್ತಿ ಇದ್ದೇ ಇರುತ್ತೆ. ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಚತುರ್ಥಾಧಿಪತಿ ದಶಮದಲ್ಲಿದ್ದಾನೆ. ಆಸ್ತಿ ವಿಚಾರದಲ್ಲಿ ಏನಾದ್ರೂ ತೊಂದರೆಗಳಿದೆ ಅಂತಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆದ್ರೆ ಮಾತುಕತೆ ಬೇಡ, ಅದರ ವಿಷಯದಲ್ಲಿ ಮಾತುಕತೆಗಳು ಬೇಡ. ಅದರಿಂದ ನಿಮ್ಗೆ ಏನು ಗೆಲುವು ಸಿಕ್ಕಲ್ಲ. ಆದ್ರೆ ಈ ಪತ್ರಗಳದ್ದು ಪ್ರಾಬ್ಲಮ್ ಆಗಿದೆ, ರಿಜಿಸ್ಟ್ರೇಷನ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ಆ ತರದ್ದೆಲ್ಲ ಇದ್ರೆ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಪರಿಹಾರ, ಅದನ್ನ ಪ್ರಯತ್ನ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ. ತಕ್ಕ ಮಟ್ಟಿಗೆ ಆ ವಿಷಯದಲ್ಲಿ ಅನುಕೂಲ ಆಗುತ್ತೆ. ನಿವೇಶನ ತಗೋಬೇಕು ಅನ್ನೋರ್ಗೆ, ಮನೆ ಅಲ್ಲ ನಿವೇಶನ ತಗೋಬೇಕು ಅಥವಾ ಕೃಷಿ ಭೂಮಿ ತಗೋಬೇಕು ಅನ್ನೋರ್ಗೆ ಚೆನ್ನಾಗಿದೆ. ನಿಮ್ ಹತ್ರ ಇರೋ ಹಣವನ್ನ ಇನ್ವೆಸ್ಟ್ ಮಾಡಿ ನೀವು ತಗೋಬಹುದು. ಯಾಕಂದ್ರೆ ಅದು ಸ್ಥಿರಾಸ್ತಿ ಆಗಿದೆ. ನಿಮ್ಮ ದುಡ್ಡು ಖಾಲಿ ಆದ್ರೂ ಕೂಡ ನಿಮ್ಗೊಂದು ಆಸ್ತಿ ಸಿಗುತ್ತೆ. ಇದರಿಂದ ನಿಮ್ಗೇನು ನಷ್ಟ ಆಗಲ್ಲ. ಯಾಕಂದ್ರೆ ಚತುರ್ಥ ಭಾವಾಧಿಪತಿ ಕುಜ ದಶಮದಲ್ಲಿ ದಿಗ್ಬಲನಾಗಿದ್ದಾನೆ. ಒಳ್ಳೆ ನಿವೇಶನ ನಿಮ್ಗೆ ಸಿಗೋ ಸಾಧ್ಯತೆ ಇದೆ. ಖಂಡಿತ ಇದಕ್ಕೆ ನೀವು ಮುಂದುವರಿಬಹುದು. ಇನ್ನು ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಪ್ಪಾ ಅಂತಂದ್ರೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಪ್ರತಿದಿನ ಒಂದ್ ಹಿಡಿ ಹೆಸರು ಕಾಳು, ಒಂದ್ ಹಿಡಿ ಅವರೆಕಾಳು ಡೈಲಿ ತೆಗೆದಿಟ್ಟು ಮುಂದಿನ ಬುಧವಾರ ಅದನ್ನ ದೇವಸ್ಥಾನಕ್ಕೆ ಕೊಟ್ಬಿಡಿ. ಇದರಿಂದ ಖರ್ಚು ಕಮ್ಮಿ ಆಗತ್ತೆ, ಮಾತಿನ ದೋಷಗಳು ಕಮ್ಮಿ ಆಗತ್ತೆ. ಕನ್ಯಾ ರಾಶಿ
ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. ದಶಮಾಧಿಪತಿ ಪ್ಲಸ್ ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿ ಆಗಿರ್ತಾನೆ. ಹಾಗಾಗಿ ನಿಮಗೆ ಕೆಲಸದ ಕಡೆ ಜಾಸ್ತಿ ಗಮನ ಇರುತ್ತೆ. ಯಾಕಂದ್ರೆ ದಶಮಾಧಿಪತಿ ಆಗಿರ್ತಾನಲ್ವಾ, ಬರೀ ಉದ್ಯೋಗ ಅಂತ ಅಷ್ಟೇ ಅಲ್ಲ, ನಿಮ್ಮ ಜವಾಬ್ದಾರಿಗಳು. ಬಟ್ ಏನಂದ್ರೆ ಪದೇ ಪದೇ ಆ ಜವಾಬ್ದಾರಿಗಳನ್ನೇ ನೆನ್ಪು ಮಾಡ್ಕೊತಾ ಇರ್ತೀರಾ. ನೆನ್ಪು ಮಾಡ್ಕೊಳ್ಳಿ, ಆದ್ರೆ ಅದ್ ನೆನ್ಪು ಮಾಡ್ಕೊಂಡು ಸುಮ್ನೆ ಕೂತ್ಕೋಬಾರ್ದು, ಕೆಲಸ ಮಾಡ್ತಾ ಇರ್ಬೇಕು. ಬಟ್ ಕೆಲಸದಲ್ಲಿ ತುಂಬಾ ಚೆನ್ನಾಗಿದೆ. ನೀವು ಸ್ವಲ್ಪ ಶ್ರಮ ಪಟ್ಟರು ಕೂಡ ನಿಮ್ಗೆ ತುಂಬಾ ಲಾಭ ಇದೆ. ಪ್ರಮುಖವಾಗಿ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೆ, ಹಾಗೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಹೆಚ್ಚು ಲಾಭ ಇದೆ ಈ ವಾರದಲ್ಲಿ. ಯಾಕಂದ್ರೆ ನಿಮ್ಗೆ ಧನಾಧಿಪತಿ ಶುಕ್ರ, ಭಾಗ್ಯಾಧಿಪತಿ ಶುಕ್ರ, ದಶಮಾಧಿಪತಿ ಬುಧ, ಇನ್ನು ಗುರು ಉಚ್ಚ ಕ್ಷೇತ್ರದಲ್ಲಿ ಲಾಭದಲ್ಲಿ. ನೋಡಿ, ಇವರೆಲ್ಲ ಲಾಭ ಸ್ಥಾನದಲ್ಲೇ ಕುತ್ಕೊಂಡಿದ್ದಾರೆ. ಹಾಗಾಗಿ ಮೂರು ಗ್ರಹಗಳು ನಿಮ್ಗೆ ಲಾಭವನ್ನ ಕೊಡ್ತಾ ಇದ್ದಾರೆ. ದಶಮದಲ್ಲಿ ರವಿ ದಿಗ್ಬಲನಾಗಿದ್ದಾನೆ. ಪ್ರಮುಖವಾಗಿ ಯಾವುದೋ ಒಂದು ಕೆಲಸದ ಜವಾಬ್ದಾರಿ ಬರುತ್ತೆ, ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರ ನೀವು, ಯಾವುದೇ ರೀತಿಯ ತೊಂದರೆ ಬರಲ್ಲ. ಹೊಸ ಅವಕಾಶ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶ ಸಿಗೋ ಸಾಧ್ಯತೆ ಇದೆ. ಪ್ರಾಜೆಕ್ಟ್ ಇಲ್ಲ ಅನ್ನೋರಿಗೆ ಹೊಸ ಪ್ರಾಜೆಕ್ಟ್ ಸಿಗ್ಬೋದು. ಪ್ರಾಜೆಕ್ಟ್ ಮುಗ್ದೋಗ್ತಾ ಇದೆ, ನೆಕ್ಸ್ಟ್ ಏನಪ್ಪಾ ಅನ್ನೋ ಯೋಚನೆಯಲ್ಲಿ ಇರೋರಿಗೆ ಇನ್ನೊಂದು ಪ್ರಾಜೆಕ್ಟ್ ಸಿಗುತ್ತೆ ಅನ್ನುವಂತಹ ಒಂದು ಕೆಲವೊಂದು ಸೂಚನೆಗಳು ಕಂಡು ಬರಬಹುದು. ಅಥವಾ ಕೆಲಸ ಇಲ್ಲದೆ ಇರೋರಿಗೆ ಖಂಡಿತ ಕೆಲಸ ಸಿಗುತ್ತೆ, ಯಾಕಂದ್ರೆ ದಶಮಾಧಿಪತಿ ಲಾಭದಲ್ಲಿದ್ದಾನಲ್ಲ, ಹಾಗಾಗಿ ಕೆಲಸ ಸಿಗುವಂಥದ್ದು. ಈ ರೀತಿ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಬಹಳ ಚೆನ್ನಾಗಿದೆ. ಇನ್ನು ಧನಾಧಿಪತಿ ಲಾಭದಲ್ಲಿದ್ದಾನೆ. ಹಣಕಾಸಿನ ವ್ಯವಹಾರ ಆಗಿರಬಹುದು, ಅಥವಾ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆಗಳು, ಒಪ್ಪಂದಗಳು ಮಾಡ್ಕೊಳ್ಳುವಂಥದ್ದು, ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದು, ಏನೇ ಇದ್ರೂ ಕೂಡ ನಿಮ್ಗೆ ಈ ವಾರದಲ್ಲಿ ಅದು ಸಕ್ಸಸ್ ಕೊಡುತ್ತೆ, ಖಂಡಿತ ಮುಂದುವರಿಬಹುದು. ತೃತೀಯ ಭಾವಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಹತ್ತಿರದ ದೇವಾಲಯಗಳಿಗೆ ಹೋಗೋದು ಈ ವಾರದಲ್ಲಿ ಹೆಚ್ಚಾಗಿರುತ್ತೆ. ಇದರಿಂದ ಮನಸ್ಸಿಗೆ ತುಂಬಾ ಸಂತೋಷ ಸಿಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ದೊಡ್ಡ ಮೊತ್ತದ ಹಣ ಯಾವುದೇ ಒಂದು ಬರೋದಿದ್ರು ಕೂಡ ಆ ಹಣ ನಿಮ್ಗೆ ಬರುವ ಸಾಧ್ಯತೆ, ಕೈಗೆ ಬರುವಂತ ಸಾಧ್ಯತೆಗಳು ಇದೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ವಿಶೇಷ ಜವಾಬ್ದಾರಿಗಳ ಜೊತೆಯಲ್ಲಿ ಉತ್ತಮ ಒಂದು ಹೆಸರು, ಗೌರವ ಪ್ರಾಪ್ತಿಯಾಗುವಂಥದ್ದು ಕೂಡ ಸಾಧ್ಯವಾಗುತ್ತೆ. ವ್ಯಯಾಧಿಪತಿ ದಶಮದಲ್ಲಿ ಸ್ಥಿತನಾಗಿರೋದ್ರಿಂದ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ವಿದೇಶದಲ್ಲಿ ಉದ್ಯೋಗ ಸಿಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಅದಕ್ಕಿದ್ದಂತಹ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ. ಪೆಂಡಿಂಗ್ ಆಗಿದ್ದ ಕೆಲಸಗಳೆಲ್ಲ ಮತ್ತೆ ಕಂಟಿನ್ಯೂ ಮಾಡ್ತೀರಾ, ಮುಂದುವರಿಸ್ತೀರಾ ಅಂತ ಹೇಳ್ಬೋದು. ಪಂಚಮಾಧಿಪತಿಯಾದಂತಹ ಶನಿಗ್ರಹ ಸಪ್ತಮದಲ್ಲಿ ದಿಗ್ಬಲನಾಗಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಕನ್ಯಾ ರಾಶಿಯವರು ಈ ವಾರದಲ್ಲಿ ಟೈಮ್ ವೇಸ್ಟೇ ಮಾಡಲ್ಲ. ಕೆಲಸ ಕೆಲಸ ಕೆಲಸ, ಹಾಗೆ ಕುಟುಂಬದವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀರಾ. ಇದರಿಂದ ಮನಸ್ಸಿಗೆ ಬಹಳ ಸಂತೋಷ ಸಿಗುತ್ತೆ. ಕುಟುಂಬದ ಕೆಲವು ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸ್ತೀರಾ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಲಾಭ ಇದೆ ಅಂತ ಹೇಳಿದೀನಿ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿಗಿಂತ ನಿಮ್ಮ ಪಾರ್ಟ್ನರ್ ಅಧಿಪತಿನೇ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ನೋಡಿ, ಸಪ್ತಮದಲ್ಲಿ ಶನಿ ಇದ್ದಾನೆ, ನಿಮ್ಗೆ ಪಂಚಮಾಧಿಪತಿ ಶನಿ, ಸಪ್ತಮದಲ್ಲಿ ಶನಿ ಇದ್ರೆ ದಿಗ್ಬಲ, ಅಲ್ಲಿಗೆ ಆ ಭಾವ ಸ್ಟ್ರಾಂಗ್ ಆಯ್ತು. ಇನ್ನು ಆ ಭಾವಾಧಿಪತಿ ಸಪ್ತಮಾಧಿಪತಿ ಎಲ್ಲಿದ್ದಾನೆ? ಉಚ್ಚ ಕ್ಷೇತ್ರದಲ್ಲಿ, ಅಲ್ಲಿಗೆ ಭಾವಾಧಿಪತಿ ಎರಡು ಕೂಡ ಶುಭ ಆಗಿರೋದ್ರಿಂದ ತುಂಬಾನೇ ಶುಭ ಫಲವನ್ನ ಪಡಿತೀರಾ ಅಂತ ಹೇಳ್ಬೋದು. ತೃತೀಯ ಭಾವಾಧಿಪತಿ 9ನೇ ಮನೆಯಲ್ಲಿ ಇರೋದ್ರಿಂದ ಬಂಧುಗಳ ಆಗಮನ ಆಗತ್ತೆ, ಅಥವಾ ಮಿತ್ರರನ್ನ ಭೇಟಿ ಮಾಡುವಂತದ್ದಾಗತ್ತೆ. ಬಟ್ ಏನು ತೊಂದರೆ ಇಲ್ಲ. ಮತ್ತೆ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ನೇಹಿತರಿಂದ ಅಥವಾ ಸಹೋದ್ಯೋಗಿಗಳಿಂದ ನಿಮ್ಗೆ ತುಂಬಾನೇ ಸಲಹೆ ಸಿಗುವಂತ ಸಾಧ್ಯತೆಗಳಿದೆ. ಅಥವಾ ನಿಮ್ಮ ಸಹೋದರರಿಂದ, ನೋಡಿ 11ನೇ ಮನೆಯಲ್ಲಿ ತುಂಬಾ ಗ್ರಹಗಳಿದ್ದಾರೆ, ನಿಮ್ಮ ಅಕ್ಕ ಅಥವಾ ಅಣ್ಣ ಯಾರಾದ್ರೂ ಇದ್ರೆ ನಿಮ್ಮ ಒಂದು ಬಿಸ್ನೆಸ್ ವಿಷಯವಾಗಿ ಒಳ್ಳೊಳ್ಳೆ ಸಲಹೆಗಳನ್ನ, ನಿಮ್ಮ ಉದ್ಯೋಗದಲ್ಲಿ ಅನುಕೂಲ ಆಗೋದಕ್ಕೆ ಒಳ್ಳೆ ಸಜೆಷನ್ಸ್ ನ ಕೊಡಬಹುದು. ಖಂಡಿತ ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ತಗೋಬಹುದು, ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ, ಖಂಡಿತ ತಗೊಳ್ಳಿ, ಒಳ್ಳೇದಾಗುತ್ತೆ. ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿದೆ. ತುಲಾ ರಾಶಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ದಶಮದಲ್ಲಿ ಸ್ಥಿತನಾಗಿದ್ದಾನೆ. ಕೆಲಸದ ಕಡೆ ಜಾಸ್ತಿ ಗಮನ ಇರುತ್ತೆ, ಜವಾಬ್ದಾರಿ ಕೂಡ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ರಾಶ್ಯಾಧಿಪತಿ ದಶಮದಲ್ಲಿದ್ದಾನೆ, 6ನೇ ಮನೆ ಅಧಿಪತಿ ಕೂಡ ದಶಮದಲ್ಲೇ ಸ್ಥಿತನಾಗಿದ್ದಾನೆ ಆಲ್ರೆಡಿ. ಇನ್ನು ಭಾಗ್ಯಾಧಿಪತಿ ಕೂಡ ದಶಮದಲ್ಲಿ. ಇದರ ಅರ್ಥ 6ನೇ ಮನೆ ಅನ್ನೋದು ಸೇವೆಯನ್ನ ತೋರಿಸುತ್ತೆ. ಇದು ನನ್ನ ಡ್ಯೂಟಿ, ಇದು ನನ್ನ ಕರ್ತವ್ಯ, ಇದನ್ನ ಬೇಗ ಮಾಡ್ಬೇಕು ಅನ್ನೋದು ನಿಮ್ಗೆ ಜಾಸ್ತಿ ನಿಮ್ಮ ಗಮನದಲ್ಲಿರುತ್ತೆ. ಹಾಗಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ವಿಶೇಷ ಜವಾಬ್ದಾರಿಗಳನ್ನ ತಗೊಳ್ತೀರಾ. ಬಟ್ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತೀರಾ ಕೂಡ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ, ಸ್ಥಾನಮಾನಗಳು
ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದ್ರೆ ತೃತೀಯ ಭಾವ ನಿಮ್ಮ ಸುತ್ತಮುತ್ತಲ ವಾತಾವರಣವನ್ನ ತೋರಿಸುತ್ತೆ. ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಜೊತೆ ಕೆಲಸ ಮಾಡೋರೆಲ್ಲರೂ ಕೂಡ ನಿಮ್ಮನ್ನ ಹೊಗಳುವಂತ ರೀತಿಯಲ್ಲಿ ನಿಮ್ಮ ಕೆಲಸಗಳು ಚೆನ್ನಾಗಾಗತ್ತೆ. ಹಾಗೆ ಭಾಗ್ಯದಲ್ಲಿ ರವಿ ಗ್ರಹ ಸ್ಥಿತನಾಗಿರೋದ್ರಿಂದ ಮೇಲಧಿಕಾರಿಗಳಿಂದ ಕೂಡ ನಿಮ್ಗೆ ಹೊಗಳಿಕೆ ಸಿಗುತ್ತೆ. ಜವಾಬ್ದಾರಿ ಜಾಸ್ತಿ ಇದೆ ಅಂತ ಟೆನ್ಷನ್ ಆಗೋದಕ್ಕಿಂತ ಇಷ್ಟು ಜವಾಬ್ದಾರಿಯನ್ನ ನಿಭಾಯಿಸಿದ್ರೆ ನನಗೆ ಮುಂದೆ ಎಷ್ಟು ಒಳ್ಳೆ ಹೆಸರು ಬರ್ಬೋದು ಅಂತ ಯೋಚನೆ ಮಾಡಿ ನಿಮ್ಮ ಕೆಲಸನ ಮಾಡಿ. ಅವಾಗ ನಿಮ್ಗೆ ಕಷ್ಟ ಟೆನ್ಷನ್ ಅಂತ ಏನೂ ಆಗೋದಿಲ್ಲ. ಇನ್ನು ಪ್ರಮುಖವಾಗಿ ನಿಮ್ಮ ರಾಶ್ಯಾಧಿಪತಿನೇ ನಿಮ್ಗೆ ದಶಮದಲ್ಲಿ ಕೂತ್ಕೊಂಡು ಚತುರ್ಥ ಭಾವ ನೋಡ್ತಾ ಇರೋದ್ರಿಂದ ಮನೆ, ಆಸ್ತಿ, ಭೂಮಿ ಇವುಗಳ ವಿಚಾರದಲ್ಲಿ ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಂತ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನನ ಮುಂದುವರಿಸಿ. ಈ ವಾರದಲ್ಲಿ ಅದಕ್ಕೆ ಬೇಕಾದ ಅನುಕೂಲಗಳು ನಿಮ್ಗೆ ಸಿಗತ್ತೆ. ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಕೂಡ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಸಾಲವನ್ನ ತೋರಿಸ್ತಾನೆ. ಅದರಲ್ಲೂ ಬ್ಯಾಂಕ್ ಸಾಲಗಳಿಗೆ ಗುರು ಕಾರಕ. ಈ ಬೇರೆಯವ್ರ ಹತ್ರ ಕೈ ಸಾಲ ತಗೋತಾರ ಗೊತ್ತಾ, ಬಡ್ಡಿ ಸಾಲ, ಬಡ್ಡಿ ಕಟ್ಟೋ ಸಾಲ, ಇಂಟ್ರೆಸ್ಟ್ ಕಟ್ಟುತ್ತೀವಿ ಕೊಡಿ ಅಂತ ಹೇಳಿ, ಆ ಸಾಲಗಳಿಗೆ ಬುಧ ಕಾರಕ. ಬುಧ ರಾಹು ಕಾಂಬಿನೇಷನ್ ಇದ್ರೆ, ಅಂದ್ರೆ ರಾಹು ತುಂಬಾ ಸ್ಟ್ರಾಂಗ್ ಇದ್ರೆ ನೀವೇ ಬೇರೆಯವ್ರಿಗೆ ಬಡ್ಡಿ ಕಟ್ತೀರಾ. ಈ ಬುಧಂದು ರಾಹುದು ಕಾಂಬಿನೇಷನ್ ಇದ್ರೆ ಅಥವಾ ಜಾತಕದಲ್ಲಿ ಬುಧ ವೀಕ್ ಇದ್ರೆ ಅವ್ರು ಸಾಲ ಮಾಡಕ್ ಹೋಗ್ಬಾರ್ದು. ನೀವು ಸಾಲಕ್ಕಿಂತ ಜಾಸ್ತಿ ಬಡ್ಡಿನೇ ಕಟ್ತಾ ಹೋಗ್ಬಿಡ್ತೀರಾ. ಬಟ್ ಇವಾಗ ಸದ್ಯಕ್ಕೆ ತುಲಾ ರಾಶಿಯವರಿಗೆ 6ನೇ ಮನೆ ಅಧಿಪತಿ ತುಂಬಾ ಚೆನ್ನಾಗಿರೋದ್ರಿಂದ ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ನಿಮ್ಗೆ ಲೋನ್ ಸಿಗುತ್ತೆ. ಇದರಿಂದ ಈಗ ಮನೆ ತಗೊಳ್ಳೋದಕ್ಕೂ ನಿವೇಶನ ತಗೊಳ್ಳೋದಕ್ಕೆ ನಿಮ್ಗೆ ದುಡ್ಡು ಬೇಕಿರುತ್ತಲ್ಲ, ಆ ಒಂದು ಅನುಕೂಲ ಒದಗಿ ಬರುತ್ತೆ. ಸೊ ಪ್ರಯತ್ನನ ನೀವು ಮುಂದುವರಿಸಿ. ವಾಕ್ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದಾನೆ. ಮಾತಿನ ವಿಷಯದಲ್ಲಿ ಮಾತ್ರ ಸ್ವಲ್ಪ ಜಾಗೃತರಾಗಿರಿ. ಅಂದ್ರೆ ಕೆಲಸ ಜಾಸ್ತಿ ಮಾಡಿ. ದಶಮಾಧಿಪತಿ ಚೆನ್ನಾಗಿದ್ದಾನೆ. ನಿಮ್ಮ ವೃತ್ತಿ, ನಿಮ್ ಕೆಲಸ, ನಿಮ್ ಜವಾಬ್ದಾರಿ ಇವುಗಳಿಗೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾರೆ. ಆದ್ರೆ ಅದನ್ನೇನು ಹೇಳಕ್ ಹೋಗ್ಬೇಡಿ. ವಾಕ್ಸ್ಥಾನಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಮಾತಿನಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಮಾತಾಡ್ತಾ ಮಾತಾಡ್ತಾ ಕೆಲವ್ರ ಮಾತು ನಿಮ್ಗೆ ಇರಿಟೇಟ್ ಆಗ್ಬೋದು, ಹರ್ಟ್ ಆಗ್ಬೋದು ನಿಮ್ಗೆ. ಹಾಗಾಗಿ ಮಾತು ಕಮ್ಮಿ ಮಾಡಿ. ಅವಾಗ ಅನ್ಸುತ್ತೆ ನಿಮ್ಗೆ ಅವ್ರ ಜೊತೆ ಮಾತಾಡಿದ್ದಕ್ಕೆ ತಾನೇ ನನ್ಗೆ ಈ ತರ ಪ್ರಾಬ್ಲಮ್ ಆಗಿದ್ದು, ನಾನ್ ಮಾತೇ ಆಡ್ಬಾರ್ದಾಗಿತ್ತು ಅಂತ ನಿಮ್ಗೆ ಆಮೇಲೆ ಅನ್ಸುತ್ತೆ. ಹಾಗಾಗಿ ಮಾತಿನ ವಿಷಯದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮೌನವನ್ನ ಕಾಪಾಡ್ಕೊಳ್ಳಿ. ಅಂದ್ರೆ ಮೌನವಾಗಿರೋದಕ್ಕೆ ಪ್ರಾಕ್ಟೀಸ್ ಮಾಡಿ ಆದಷ್ಟು. ಇನ್ನು ಕೆಲಸದಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ನಿಮ್ಗೂ ನಿಮ್ಮ ಪಾಲುದಾರರು ಅಂದ್ರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೂ ಸ್ವಲ್ಪ ಮನಸ್ತಾಪಗಳಾಗ್ಬೋದು. ನಿಮ್ಗೂ ಅವ್ರಿಗೂ ಒಂಚೂರು ಸಣ್ಣ ಜಗಳ ಆಗ್ಬೋದು. ಬಟ್ ದೊಡ್ಡದ್ ಮಾಡಕ್ ಹೋಗ್ಬೇಡಿ ಆದಷ್ಟು. ಯಾಕಂದ್ರೆ ಸರಿ ಹೋಗುತ್ತದು ಸ್ವಲ್ಪ ದಿನ ಆದ್ಮೇಲೆ. ಇವರು ಏನೋ ಹೇಳ್ಕೊಟ್ಟಿರ್ತಾರೆ, ಇದರಿಂದ ಸ್ವಲ್ಪ ಅವ್ರಿಗೆ ನಿಮ್ ಮೇಲೇನೋ ಅಭಿಪ್ರಾಯ ಚೇಂಜ್ ಆಗಿರುತ್ತೆ, ನಿಮ್ಗೆ ಅವ್ರ ಮೇಲೆ ಏನೋ ಅನುಮಾನ ಬಂದಿರುತ್ತೆ, ಯಾವುದೋ ಒಂದು ರೀಸನ್ ಇರುತ್ತೆ. ತುಂಬಾ ಚೆನ್ನಾಗಿದೆ ತುಲಾ ರಾಶಿಯವರಿಗೆ ಈ ವಾರ. ಯಾವುದೇ ರೀತಿಯ ತೊಂದರೆಗಳಿಲ್ಲ. ಕುಜನಿಗೆ ಪರಿಹಾರ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳ್ಕೊಳ್ಳಿ. ಈ ವಾರದ ಮಂಗಳವಾರ ತೊಗರಿ ಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ ಸಾಕು. ಇದಿಷ್ಟು ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಮಾತು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಮಾತಿಂದ ಈಗ ನೋಡಿ ಎಷ್ಟು ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿದೆ. ಆದ್ರೆ ನೀವು ಮಾತಾಡಿ ಮನೆಯಲ್ಲಿ ಏನೋ ಸಮಸ್ಯೆ ಆಗ್ಬಿಡ್ತು, ಮನೆ ಸದಸ್ಯರಿಂದ ನಿಮ್ಗೆ ಏನೋ ಸ್ವಲ್ಪ ಬೇಜಾರಾಗೋಯ್ತು, ಅಥವಾ ಮನೆಯಲ್ಲಿರೋ ಸದಸ್ಯರಿಗೆ ನೀವು ಬೇಜಾರು ಮಾಡ್ಬಿಟ್ರಿ ಅಂದ್ರೆ ಅದೊಂದು ಚಿಕ್ಕ ಮನಸ್ಸಿನ ಒಂದು ವೇದನೆ. ಅಂದ್ರೆ ನಿಮ್ ಮನಸ್ಸೊಳಗೆ ಏನೋ ಒಂದು ನೆಗೆಟಿವ್ ಅದು ಕುತ್ಕೊಂಡ್ಬಿಡುತ್ತೆ. ಅವಾಗ ನಿಮ್ಗೆ ಕೆಲ್ಸಕ್ಕೆ ಹೋದ್ರು ಮನೆ ಬಗ್ಗೆನೆ ಚಿಂತೆ. ನೀವು ಕೆಲಸ ಮಾಡ್ತಾ ಇದ್ರು, ನಾನು ಅವ್ರ ಜೊತೆ ಮಾತಾಡಿದಕ್ಕೆ ಹಿಂಗಾಯ್ತು, ಅಥವಾ ಅವ್ರು ನಂಗೆ ಹಿಂಗ್ ಅನ್ಬಿಟ್ರು, ಈ ತರದ್ದೆಲ್ಲ ಬರುತ್ತೆ. ಮನಸ್ಥಿತಿಯನ್ನ ಹಾಳು ಮಾಡ್ಕೋಬಾರ್ದು. ಹಾಗಾಗಿ ಮೌನವಾಗಿರೋದು ತುಂಬಾ ಒಳ್ಳೇದು. ಮನೆಯ ವಾತಾವರಣ ಏನಾದ್ರೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ನೀವೇ ಮೌನ ವಹಿಸಿ. ಯಾಕಂದ್ರೆ 2ನೇ ಮನೆ ಬಂದು ಕುಟುಂಬ ಕೂಡ ಆಗಿರುತ್ತೆ. ಕುಟುಂಬದಲ್ಲಿ ಒಂದ್ ಸ್ವಲ್ಪ ಕಿರಿಕಿರಿ, ಕುಟುಂಬದಲ್ಲಿ ಕಷ್ಟ, ಅಥವಾ ಕುಟುಂಬದಲ್ಲಿ ಇರುವಂತವ್ರಿಗೋಸ್ಕರ ಏನಾದ್ರೂ ಸ್ವಲ್ಪ ಕಷ್ಟ ಅಂದ್ರೆ ಖರ್ಚು ಆಗುವಂಥದ್ದು, ಈ ತರದ್ದೇನೋ ಇರುತ್ತೆ. ಅದಕ್ಕೆ ಮಂಗಳವಾರ ತೊಗರಿ ಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಖಂಡಿತ ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಮಂಗಳ ಗ್ರಹ ಸಪ್ತಮ ಭಾವದಲ್ಲಿದ್ದಾನೆ. ತುಂಬಾ ಶುಭ. ಪ್ರಮುಖವಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರೋ, ಪಾಲುದಾರಿಕೆಯಲ್ಲಿ ಉದ್ಯೋಗ ಮಾಡ್ತಾ ಇದ್ದೀರೋ ತುಂಬಾ ಚೆನ್ನಾಗಿದೆ. ನಿಮ್ಮ ರಾಶ್ಯಾಧಿಪತಿನೇ ಹೋಗಿ 7ನೇ ಮನೇಲಿ ಕೂತಿದ್ದಾನೆ. 7ನೇ ಮನೆ ಅನ್ನೋದೇ ಪಾರ್ಟ್ನರ್. ಹಾಗಾಗಿ ನಿಮ್ಗೆ ವೃತ್ತಿ ಕ್ಷೇತ್ರದಲ್ಲಿ ತುಂಬಾನೇ ಲಾಭ ಆಗುತ್ತೆ. ದುಡ್ಡಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಆರ್ಥಿಕ ಸಂಕಷ್ಟಗಳಿದೆ, ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಇದೆ ಅನ್ನುವಂಥವ್ರು ಈ ವಾರದಲ್ಲಿ ಸ್ವಲ್ಪ ನಿಮ್ಮ
ಹಣಕಾಸಿನ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ಯಾಕಂದ್ರೆ ಒಂದು ನಿಮ್ಮ ಒಂದು ಕೆಲಸದಿಂದ ಅಂದ್ರೆ ನಿಮ್ಮ ಸ್ವಂತ ಉದ್ಯೋಗದಿಂದಾಗಿ ನಿಮ್ಗೆ ಒಂದಿಷ್ಟು ಲಾಭ ಬರುತ್ತೆ. ಬಂದಂತಹ ಲಾಭವನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಇರುವ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ತೀರಾ. ಎರಡನೇದಾಗಿ ನೀವು ಹೊರಗಡೆ ಕೊಟ್ಟಂತ ಹಣ ಅಥವಾ ಯಾವುದಕ್ಕೋ ಇನ್ವೆಸ್ಟ್ ಮಾಡಿದ್ರಿ, ಆ ಹಣ ನಿಮ್ ಕೈಗೆ ಬರುತ್ತೆ. ಯಾವುದೋ ಒಂದು ಹಣ ಬಂದ ತಕ್ಷಣ ನಿಮ್ಮ ಜವಾಬ್ದಾರಿ ಅಂದ್ರೆ ಏನೋ ಸಾಲ ಇತ್ತು ಅಥವಾ ಇನ್ನೇನೋ ಯಾರಿಗೋ ಕೊಡ್ಬೇಕಾಗಿತ್ತು, ಇದನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀರ. ಹಾಗಾಗಿ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಆದ್ರೆ ತೃತೀಯ ಭಾವಾಧಿಪತಿ ಚತುರ್ಥಾಧಿಪತಿ ಶನಿಗ್ರಹ ಪಂಚಮದಲ್ಲಿ ಕುತ್ಕೊಂಡಿರೋದ್ರಿಂದ ಬಂಧುಗಳಿಂದ ಮನಸ್ತಾಪ. ಇದು ಶುರುವಾಗಿ ಈಗ ಆಲ್ರೆಡಿ 1 ವರ್ಷದ ಮೇಲಾಯ್ತು ವೃಶ್ಚಿಕ ರಾಶಿಯವರಿಗೆ. ಎಲ್ಲಿ ಯಾರ ಮನೆಗೆ ಹೋದ್ರೂ ಏನೋ ಒಂಥರ ಅವಮಾನ. ಪಂಚಮ ನೋಡಿ, ಯಾರನ್ನ ತುಂಬಾ ಪ್ರೀತಿಸ್ತೀರಾ ಅವರ ಮಾತಿಂದ ನಿಮ್ಗೆ ಹರ್ಟ್ ಆಗುವಂಥದ್ದು, ನಿಮ್ಗೆ ಬೇಜಾರಾಗತ್ತೆ. ಕೆಲವು ಸಲ ಮಕ್ಕಳಿಂದನೂ ಕೂಡ ಮನಸ್ಸಿಗೆ ಬೇಸರ ಆಗುವಂಥದ್ದಾಗತ್ತೆ. ಅದು ಈ ವಾರ ಕೂಡ ಮುಂದುವರಿಯುತ್ತೆ. ಆದ್ರೆ ಗುರು ದೃಷ್ಟಿ ಪಂಚಮದ ಮೇಲಿರೋದ್ರಿಂದ ನೀವು ಕೆಲವೊಂದು ವಿಚಾರಗಳಲ್ಲಿ ಅಂದ್ರೆ ತುಂಬಾ ಎಮೋಷನಲಿ ನೀವು ತಗೊಳ್ಳೋದನ್ನ ಕಮ್ಮಿ ಮಾಡಿದ್ರೆ ತುಂಬಾ ಏನ್ ಸಮಸ್ಯೆ ಇರಲ್ಲ. ಅಂದ್ರೆ ಶನಿ ಏನ್ ಮಾಡ್ತಿರ್ತಾನೆ ಗೊತ್ತಾ, ನಿಮ್ ಮನಸ್ಸಿಗೆ ದುಃಖ ಕೊಡ್ತಾ ಇರ್ತಾರೆ. ರಿಯಲ್ ಫ್ಯಾಕ್ಟ್ ಏನು ಆತರ ಇರಲ್ಲ, ನೈಜ ಸ್ಥಿತಿ ಏನು ಇರಲ್ಲ. ನೋಡಿ, ಕೆಲವೊಂದ್ಸಲ ನಿಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಅದಲ್ಲ. ಕೆಲವೊಂದ್ಸಲ ಸಣ್ಣ ಪ್ರಾಬ್ಲಮ್ ಕೂಡ ನಿಮ್ಗೆ ತುಂಬಾ ಹಿಂಸೆ ಕೊಡ್ತಾ ಇರುತ್ತೆ. ಕೆಲವೊಂದ್ಸಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನೀವು ಧೈರ್ಯವಾಗಿ ಎದುರಿಸಿರ್ತೀರ. ಇದಕ್ಕೆ ಕಾರಣ ಸಮಸ್ಯೆ ಅಲ್ಲ, ನಿಮ್ಮ ಮನಸ್ಥಿತಿ, ನೀವ್ ಹೇಗ್ ತಗೋತೀರ ಅನ್ನೋದು. ಇಲ್ಲಿ ನೋಡಿ, 5ನೇ ಮನೆಗೆ ಗುರುದೃಷ್ಟಿ ಇರೋದ್ರಿಂದ ನೀವು ತುಂಬಾ ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿ ಅಥವಾ ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಪ್ರಾಕ್ಟಿಕಲ್ ಆಗಿ ನೋಡಿದಾಗ, ವಾಸ್ತವವಾಗಿ ನೋಡಿದಾಗ ಏನೂ ಸಮಸ್ಯೆ ಇರಲ್ಲ. ನೀವು ಅದನ್ನ ದೊಡ್ಡ ಸಮಸ್ಯೆ ಆಗಿ ತಗೊಂಡಿರ್ತೀರಾ. ಯಾಕಂದ್ರೆ ರಾಷ್ಟ್ರಾಧಿಪತಿ ಕುಜಗ್ರಹ 6ನೇ ಮನೇಲಿದ್ದಲ್ವಾ, ಸ್ವಲ್ಪ ಎಲ್ಲಾ ಮಾತನ್ನು ಅವ್ರೇನೋ ನನಗೆ ಹರ್ಟ್ ಮಾಡಕ್ಕೆ ಅಂದ್ರು. ನೋಡಿ, 6ನೇ ಮನೇಲಿ ಕುಜ ಇದ್ರೆ ಯಾರೇನಾದ್ರು ಅಂದ್ರೂ ನನಗೇನೋ ಕೆಟ್ಟದ್ ಅಂದ್ರೆ ಸ್ವಲ್ಪ ಅದು ಶತ್ರುತ್ವದ ಭಾವನೆ ಕೊಡುತ್ತೆ. ಶತ್ರು ಅಲ್ವಾ, ಶತ್ರುಗಳಿಗೆ ಕಾರಕನೇ ಕುಜ. ಹಾಗಾಗಿ ಆ ಒಂದು ಶತ್ರುತ್ವದ ಮನೋಭಾವನೆ ಇರುತ್ತೆ. ಬಟ್ ಈ ವಾರದಲ್ಲಿ ಕುಜನ್ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ. ಸ್ವಲ್ಪ ನಿಮ್ಗೆ ಆ ಭಾವನೆಗಳು ಕಮ್ಮಿ ಆಗುತ್ತೆ. ಕೋಪ, ಸಿಟ್ಟು ಇದೆಲ್ಲ ಸ್ವಲ್ಪ ಕಮ್ಮಿ ಆಗೋ ಸಾಧ್ಯತೆ ಇದೆ. ಆದಷ್ಟು ಆರಾಮಾಗಿ ಸಮಾಧಾನವಾಗಿ ನಗನಗ್ತಾ ಎಲ್ಲಾ ಸಂಬಂಧಗಳನ್ನ ನಿಭಾಯಿಸುವುದನ್ನ ಪ್ರಾಕ್ಟೀಸ್ ಮಾಡಿ. ಯಾಕೆ ವೃಶ್ಚಿಕ ರಾಶಿಯವ್ರಿಗೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಲ್ಪ ಬೇಗ ಆತರ ಪಟ್ಟು ಕೋಪ ಮಾಡ್ಕೊಂಡು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತೀರ. ಸಹಜವಾಗಿ ಬೇಗ ಕೋಪ ಬಂದ್ಬಿಡುತ್ತೆ ನಿಮ್ಗೆ. ಹಾಗಾಗಿ ಸ್ವಲ್ಪ, ಆಮೇಲೆ ಮನಸ್ಸು ತುಂಬಾ ಸೆನ್ಸಿಟಿವ್. ಏನು ಅಂತ ಅಂದ್ರೂ ನಿಮ್ ಮನಸ್ಸು ತಡ್ಕೊಳಲ್ಲ, ತುಂಬಾ ಕೊರಗುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಸಂಬಂಧಗಳನ್ನ ಮೇಂಟೈನ್ ಮಾಡಬೇಕು, ಕುಟುಂಬವನ್ನ ನಿಭಾಯಿಸ್ಬೇಕು. ವ್ಯವಹಾರದಲ್ಲಿ, ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ಸಪ್ತಮಾಧಿಪತಿ ಶುಕ್ರಗ್ರಹ ಭಾಗ್ಯದಲ್ಲಿದ್ದಾನೆ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಸ್ವಲ್ಪ ಕೆಲಸ ಕಷ್ಟ ಆಗತ್ತೆ, ಬಟ್ ಕಂಪ್ಲೀಟ್ ಮಾಡ್ತೀರಾ, ಏನ್ ತೊಂದ್ರೆ ಇಲ್ಲ. ಒಂಚೂರು ಕಷ್ಟ ಆಗ್ತಾ ಇರುತ್ತೆ ಮೊದ್ಲು, ಆಮೇಲೆ ಇಲ್ಲ ಆಗತ್ತೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಕುಜ ಸಪ್ತಮದಲ್ಲಿ ಇರೋದ್ರಿಂದ ನಿಮ್ ಕೆಲ್ಸಗಳು ತುಂಬಾ ಬೇಗ ಆಗುತ್ತೆ. ನೀವು ಅನ್ಕೊಂಡಿದ್ದಕ್ಕಿಂತ ಬೇಗ ನಿಮ್ ಕೆಲ್ಸಗಳಾಗತ್ತೆ. 12ನೇ ಮನೆ ಅಧಿಪತಿ ಭಾಗ್ಯದಲ್ಲಿದ್ದಾನೆ. ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ, ಉದ್ಯೋಗದ ನಿಮಿತ್ತನೋ ಹೈಯರ್ ಎಜುಕೇಶನ್ಗೋಸ್ಕರನೋ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶ ಸಿಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಪ್ರಯತ್ನ ನೀವು ಮಾಡ್ತಾ ಇರಿ, ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ. ಆ ವಿಷಯದಲ್ಲಿ ಏನೋ ಒಳ್ಳೇದಾಗತ್ತೆ ಅನ್ನೋ ಒಂದು ಭರವಸೆ ಕಂಡು ಬರುತ್ತೆ. ಇನ್ನು ಹಣಕಾಸಿನ ವಿಷಯ ಆಗಿರ್ಬೋದು, ಯಾವ್ದ್ರಲ್ಲೂ ತೊಂದರೆ ಇಲ್ಲ. ಪಂಚಮದಲ್ಲಿ ಶನಿ ಇದ್ರೂ ಕೂಡ ಗುರುದೃಷ್ಟಿ ಪಂಚಮಕ್ಕಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕುಜ ನೋಡ್ತಾ ಇದ್ದಾನೆ ಅಂದ್ಮೇಲೆ ವಿದ್ಯಾಭ್ಯಾಸದಲ್ಲೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಕಷ್ಟಪಟ್ಟು ಓದೋದು, ಬೆಳಗ್ಗೆ ಬೇಗ ಹೇಳೋದು, ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಈ ವಾರ ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಅನ್ನೋದನ್ಬಿಟ್ರೆ ವ್ಯಾವಹಾರಿಕವಾಗಿ ಉದ್ಯೋಗದ ವಿಷಯದಲ್ಲಿ ತುಂಬಾನೇ ಚೆನ್ನಾಗಿದೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಅಷ್ಟಮದಲ್ಲಿ ಗುರು ಕುತ್ಕೊಂಡಿರೋದ್ರಿಂದ ಬೇರೆಯವರ ಕಣ್ಣು ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ದೃಷ್ಟಿ ಆಗುತ್ತೆ ತುಂಬಾ. ಆದಷ್ಟು ನಿಮ್ಮ ಒಂದು ವ್ಯವಹಾರದ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳೋದನ್ನ ಕಮ್ಮಿ ಮಾಡಿ. ನಿಮ್ಮ ವ್ಯವಹಾರಗಳ ಬಗ್ಗೆ ಎಲ್ಲೂ ತೋರ್ಸ್ಕೋಬೇಡಿ. ಅಂದ್ರೆ ನಿಮ್ಮ ಅಭಿವೃದ್ಧಿ ಆಗಿರಬಹುದು, ಅಥವಾ ನೀವ್ ಏನೋ ಒಂದು ಸಾಧಿಸ್ತಿದ್ದೀರಾ, ಅಥವಾ ನೀವ್ ಏನೋ ಒಂದು ಕಲಿತಿದ್ದೀರಾ, ಇದನ್ನ ಆದಷ್ಟು ಸ್ವಲ್ಪ ಗೌಪ್ಯತೆಯನ್ನ ಕಾಪಾಡಿಕೊಂಡು ಇದ್ ಮಾಡಿ. ಯಾಕಂದ್ರೆ ಅಷ್ಟಮದಲ್ಲಿ ನೋಡಿ, ಮಾರಕಾಧಿಪತಿ ಬುಧ, ದುಸ್ಥಾನಾಧಿಪತಿ ಶುಕ್ರ, ನಿಮ್ ರಾಷ್ಟ್ರಾಧಿಪತಿನೂ ಅಷ್ಟಮದಲ್ಲೇ.
ಇದೇನ್ ತೋರಿಸುತ್ತೆ? ತುಂಬಾ ದೃಷ್ಟಿ, ಜನಗಳ ದೃಷ್ಟಿ ಆಗತ್ತೆ. ಇದರಿಂದ ಕೆಲವು ಕೆಲಸಗಳು ನಿಂತು ಹೋಗುತ್ತೆ. ಇದೇನಪ್ಪ ಬರೀ ದೃಷ್ಟಿ ಆದ್ರೆ ಹಿಂಗಾಗತ್ತಾ? ತುಂಬಾ ಜನಗಳ ದೃಷ್ಟಿ ಒಟ್ಟಿಗೆ ಆದ್ರೆ ಅದು ಮಾಟ ಮಂತ್ರ ಪ್ರಯೋಗ ಮಾಡದಷ್ಟೇ ಅಶುಭ ಫಲ ಕೊಡುತ್ತೆ. ಇದನ್ನ ನೆನಪಿಟ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಸಿಕ್ಕಾಪಟ್ಟೆ ಅವರ ಒಂದು ಅಭಿವೃದ್ಧಿಯ ಬಗ್ಗೆ ಎಲ್ಲರೂ ಹೇಳ್ಕೊಳ್ತಾ ಇರ್ತಾರೆ. ಅಂದ್ರೆ ನಾನು ಅದನ್ನ ಮಾಡ್ತಿದ್ದೀನಿ, ಇದನ್ನ ಮಾಡ್ತಾ ಇದ್ದೀನಿ. ಓಕೆ, ಆದ್ರೆ ನೀವ್ ಏನ್ ಮಾಡ್ತಿರೋದನ್ನ ಎಲ್ಲರಿಗೂ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಏಳಿಗೆಯನ್ನ ಸಹಿಸದವರು ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಕೆಲವ್ರಿಗೆ ನೋಡಿ, ಮದ್ವೆ ಮನೆಗೆ ಹೋಗಿ ಡ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಹೋಗಿ ಮದ್ವೆ ಮನೆಗೆಲ್ಲ ಹೋಗಿ ಬಂದ್ಬಿಟ್ರೆ ದೃಷ್ಟಿ ಆಗ್ಬಿಡುತ್ತೆ, ಸುಸ್ತಾಗ್ಬಿಡುತ್ತೆ. ಯಾಕೆ? ಆ ಮದುವೆ ಮನೆಯಲ್ಲಿ ತುಂಬಾ ಜನ ಇರ್ತಾರೆ, ಅಂದ್ರೆ ತುಂಬಾ ಜನ ನಿಮ್ಮನ್ನ ನೋಡ್ತಾರೆ, ಅಂದ್ರೆ ಅಷ್ಟು ದೃಷ್ಟಿಗಳು ನಿಮ್ಗಾಗಿರುತ್ತೆ ಒಟ್ಟಿಗೆ. ಅದೇ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಗಲ್ಲ. ಯಾಕೆ? ದೇವಸ್ಥಾನದಲ್ಲಿ ಎಲ್ರು ದೇವ್ರನ್ನ ನೋಡಕ್ ಹೋಗಿರ್ತಾರೆ, ಅವ್ರ ಗಮನ ಎಲ್ಲ ದೇವ್ರ ಮೇಲೆ ಇರುತ್ತೆ. ಈ ರಶಲ್ಲಿ ಹೆಂಗಪ್ಪ ದೇವ್ರನ್ನ ದರ್ಶನ ಮಾಡೋದು, ತೀರ್ಥ ಹೆಂಗ್ ತಗೊಳ್ಳೋದಪ್ಪ, ಕುಂಕುಮ ಹೇಗ್ ತಗೊಳ್ಳೋದಪ್ಪ, ಆರತಿ ಹೆಂಗ್ ತಗೊಳ್ಳೋದಪ್ಪ, ಈ ಟೆನ್ಷನ್ ಅಲ್ಲಿ ಇರ್ತಾರ ಅವ್ರು. ಯಾರನ್ನು ನೋಡೋ ಇದ್ರಲ್ಲಿ ಇರಲ್ಲ. ಬಟ್ ಮದ್ವೆ ಮನೆಗೆ ಹೋದಾಗ ಪರ್ಟಿಕ್ಯುಲರ್ ಆಗಿ ಎಲ್ಲಾರನ್ನು ನೋಡಕ್ಕೆ ಹೋಗ್ತಾರೆ ಅಲ್ವಾ? ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಈ ವಿಷಯದಲ್ಲಿ ಹುಷಾರಾಗಿರಿ. ಧನಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ, ಮತ್ತೆ ದುಡ್ಡಿನ ವಿಷಯದಲ್ಲಿ ತುಂಬಾ ಹುಷಾರಾಗಿರಿ. ನೀವು ಯಾರಿಗಾದ್ರೂ ದುಡ್ಡು ಕೊಟ್ರೆ ಖಂಡಿತ ವಾಪಸ್ ಬರಲ್ಲ, ಯಾರಿಗೂ ಸಾಲ ಕೊಡಬೇಡಿ. ಹಾಗೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ. ನಾನು ಪ್ರತಿ ವಾರ ಹೇಳ್ತಾ ಇರ್ತೀನಿ, ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಕೆಲಸ, ಈಗ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಹೇಗಿದೆ ಅಂದ್ರೆ, ಈ ವಾರದಲ್ಲಿ ನಿಮ್ಗೆ ಬಿಸ್ನೆಸ್ ಅಲ್ಲಿ ಏನು ಅಂತ ಲಾಭ ಇಲ್ಲ. ನಿಮ್ಮನ್ನ ನೀವು ಯಾವುದೋ ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತೀರಾ, ಆ ವಿಷಯದಲ್ಲಿ ತೊಂದರೆ ಇಲ್ಲ. ಯಾಕಂದ್ರೆ ಶುಕ್ರ ಅಂದ್ರೆ ಅಟ್ರಾಕ್ಷನ್. ಆದ್ರೆ ನಿಮ್ಮ ಸ್ವಂತ ಬಿಸ್ನೆಸ್ ಅಲ್ಲಿ ಏನು ಅಂತ ಅಭಿವೃದ್ಧಿ ಇಲ್ಲ. ಇನ್ನು ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ, ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಅಷ್ಟೇ ಸ್ವಲ್ಪ ಸಮಸ್ಯೆ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಈ ವಾರದಲ್ಲಿ ನಿಮ್ಗೂ ನಿಮ್ಮ ಪಾರ್ಟ್ನರ್ಗೂ ಏನೋ ಮನಸ್ತಾಪಗಳಾಗಬಹುದು, ಅಥವಾ ನಿಮ್ಮ ಬಿಸ್ನೆಸ್ನೇ ನಿಲ್ಲಿಸ್ಬಿಡುವಂತ ಚಾನ್ಸಸ್ಸು ಆಗತ್ತೆ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಮೋಸ ಆಗಬಹುದು. ಆದಷ್ಟು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿ, ಅಂದ್ರೆ ಆತರ ಪಟ್ಟು ಮುಂದೆ ಹೋಗ್ಬೇಡಿ. ಈಗ ಹಣಕಾಸಿನ ವಿಷಯದಲ್ಲಿ ಲಾಭ ಇಲ್ದಿದ್ರು ಕೂಡ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಅಂತಿರಲ್ಲ. ಯಾಕಂದ್ರೆ ಶುಭ ಗ್ರಹಗಳ ದೃಷ್ಟಿ 2ನೇ ಮನೆಯಲ್ಲಿದೆ, 2ನೇ ಮನೆ ಮೇಲೆ. ಹಾಗೆ 2ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ತಕ್ಕ ಮಟ್ಟಿಗೆ ಇವತ್ತಿಗೆ ಈ ಕ್ಷಣಕ್ಕೆ ಅಥವಾ ಈ ಈ ಈ ಸದ್ಯದ ದಿನಗಳಿಗೆ ನಿಮ್ಗೆ ಏನ್ ಅನುಕೂಲ ಬೇಕೋ ಅದಂತೂ ಸಿಕ್ಕುತ್ತೆ. ಇನ್ನು ನಿಮ್ಗೆ ಪಂಚಮಾಧಿಪತಿ ಕುಜಗ್ರಹ 6ನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿ ಪರವಾಗಿಲ್ಲ, ಸಾಧಾರಣ ಫಲ, ಏನು ತುಂಬಾ ಇದಿಲ್ಲ. ಕೆಲಸ ಇಲ್ಲದೆ ಇರೋರ್ಗೆ ಕೆಲಸ ಇಲ್ಲ ಅನ್ನೋ ಚಿಂತೆ ಇದ್ದೇ ಇರುತ್ತೆ, ಕೆಲಸ ಸಿಗುತ್ತೆ ಅನ್ನೋ ಭರವಸೆ ಕೂಡ ನನ್ ಹೇಳಕ್ ಆಗಲ್ಲ ಗೋಚಾರ ಫಲದ ಪ್ರಕಾರ. ಹಾಗೆ ಕೆಲಸ ಇರೋರ್ಗೆ, ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಎಲ್ಲಿ ನನ್ ಕೆಲಸ ಹೋಗ್ಬಿಡುತ್ತೋ, ಯಾಕಂದ್ರೆ ಕೆಲವ್ರನ್ನ ಕೆಲಸದಿಂದ ತೆಗಿತಿರ್ತಾರೆ, ಅದು ನೋಡಿದಾಗ ನಿಮಗ್ ಭಯ ಆಗತ್ತೆ. ಉದ್ಯೋಗದ ಭಯ, ನನ್ ಕೆಲಸ ಹೋಗ್ಬಿಟ್ರೆ, ಆಮೇಲೆ ಕೆಲಸ ಇಲ್ಲದೆ ಕುತ್ಕೊಂಡ್ಬಿಟ್ರೆ ಹೊಸ ಪ್ರಾಜೆಕ್ಟ್ ಸಿಗುತ್ತೋ ಇಲ್ವೋ, ಪ್ರಾಜೆಕ್ಟ್ ಹೋಗ್ಬಿಟ್ರೆ ಹೊಸ ಪ್ರಾಜೆಕ್ಟ್ ಸಿಗುತ್ತೋ ಇಲ್ವೋ, ಈ ಭಯ ಸಿಕ್ಕಾಪಟ್ಟೆ ಇರುತ್ತೆ. ದಶಮಾಧಿಪತಿ ಅಷ್ಟಮದಲ್ಲಿದ್ದಾನೆ, 6ನೇ ಮನೆ ಅಧಿಪತಿಯು ಅಷ್ಟಮದಲ್ಲಿದೆ. ಅಷ್ಟಮ ಅನ್ನೋದೇ ಒಂಥರ ಭಯ, ಆತಂಕ. ಹಾಗಾಗಿ ಭಯ ಇರುತ್ತೆ, ಬಟ್ ಭಯ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ ಮನ್ಸು ಏನ್ ಹೇಳ್ತಾ ಇರುತ್ತೆ ಅದೇ ಆಗ್ಬಿಡುತ್ತೆ. ನನ್ ಕೆಲ್ಸ, ಅವ್ರನ್ನ ಕೆಲ್ಸದಿಂದ ತೆಗೆದು ಇವ್ರನ್ನ ತೆಗೆದು ನನ್ನನ್ನು ತೆಗ್ದ್ಬಿಡ್ತಾರೇನೋ, ಅಥವಾ ಅವ್ರ ಪ್ರಾಜೆಕ್ಟ್ ಹೋಗ್ತಾ ಇದೆ, ಮುಗಿತಾ ಇದೆ, ಹೊಸ ಪ್ರಾಜೆಕ್ಟ್ ಸಿಗಲ್ಲ ಅನ್ಸುತ್ತೆ, ಹೀಗೆಲ್ಲ ಅನ್ಕೋಬೇಡಿ. ನೀವು ಪರಿಹಾರ ಮಾಡ್ಕೊಳ್ತಾ ಹೋಗಿ. ನನಗೆ ಪ್ರಾಜೆಕ್ಟ್ ಹೋದ್ರು ಬೇಗ ಪ್ರಾಜೆಕ್ಟ್ ಸಿಕ್ಕತ್ತೆ, ಯಾಕಂದ್ರೆ ದೇವರು ನನ್ನನ್ನು ಕಾಪಾಡ್ತಾನೆ. ಈ ಕೆಲಸ ಹೊರಟೋದ್ರೇನಂತೆ, ಇನ್ನೊಂದು ಕೆಲಸ ಖಂಡಿತ ಸಿಗುತ್ತೆ, ಯಾಕಂದ್ರೆ ಪರಮಾತ್ಮ ನನ್ನ ಜೊತೆಲಿದ್ದಾನೆ. ಇದನ್ನ ಯಾವಾಗ್ಲೂ ಅನ್ಕೊಳ್ಳಿ, ಇದು ಪಾಸಿಟಿವ್ ಯೋಚನೆ. ನಿಮ್ಮ ಮನಸ್ಸು ಏನ್ ಯೋಚನೆ ಮಾಡ್ತಾ ಇರುತ್ತೋ ಯೂನಿವರ್ಸ್ ನಿಮ್ಗೆ ಅದನ್ನೇ ಆಶೀರ್ವಾದ ಮಾಡುತ್ತೆ. ಹಾಗಾಗಿ ದಯವಿಟ್ಟು ನೆಗೆಟಿವ್ ಯೋಚನೆ ಮಾಡಬೇಡಿ ಧನಸ್ಸು ರಾಶಿಯವರು. ಧನಸ್ಸು ಲಗ್ನದವರೆಗೂ ಇದು ಅನ್ವಯ ಆಗುತ್ತೆ. ನೀವು ಧನಸ್ಸು ಲಗ್ನದಲ್ಲಿ ಹುಟ್ಟಿದೀರಾ ಅಂದ್ರೆ ನಿಮಗೂ ಅಷ್ಟೇ ವ್ಯಾವಹಾರಿಕವಾಗಿ ಉದ್ಯೋಗದ ವಿಚಾರದಲ್ಲಿ ಬಹಳ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೂ ಇದು ಅನ್ವಯ ಆಗುತ್ತೆ. ಯಾಕಂದ್ರೆ ಕೆಲವರು ರಾಶಿ ಮೇಲೆ ನೋಡ್ಬೇಕಾ ಲಗ್ನದ ಮೇಲೆ ನೋಡ್ಬೇಕಾ ಅಂತಾರೆ. ನಿಮ್ಗೆ ರಾಶಿ ಮೇಲೆ ಕರೆಕ್ಟ್ ಆಗಿ ಇದು ಪ್ರೊಡಕ್ಷನ್ ಸರಿ ಆಗ್ತಿಲ್ಲ ಅಂದ್ರೆ ಲಗ್ನದ ಮೇಲೆ ನೋಡಿ. ಯಾಕಂದ್ರೆ ಕೆಲವರಿಗೆ ಗೋಚಾರ ಫಲ ಕೂಡ ಲಗ್ನದ ಮೇಲೆ ವರ್ಕ್ ಆಗುತ್ತೆ, ಕೆಲವರಿಗೆ ಗೋಚಾರ ಫಲ ರಾಶಿ ಮೇಲೆ ವರ್ಕ್ ಆಗುತ್ತೆ, ಜಾತಕ ಫಲ ಲಗ್ನದ ಮೇಲೆ ವರ್ಕ್ ಆಗುತ್ತೆ. ಬಟ್ ಕೆಲವರಿಗೆ ಜಾತಕ ಫಲ ಆಗ್ಲಿ ಗೋಚಾರ ಫಲ ಆಗ್ಲಿ ಎಲ್ಲವೂ ಕೂಡ ಲಗ್ನದ ಮೇಲೆ ವರ್ಕ್ ಆಗುತ್ತೆ. ಹಾಗಾಗಿ ಧನಸ್ಸು ಲಗ್ನದಲ್ಲಿ ಹುಟ್ಟಿದ್ರು ಕೂಡ ಇದನ್ನ ಯೋಚನೆ ಮಾಡಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸದ್ಯಕ್ಕೆ ತೊಂದರೆ ಇಲ್ಲ, ಏನೋ ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ, ಈ ವಾರದಲ್ಲಿ
ಪ್ರತಿದಿನ ಒಂದ್ ಹಿಡಿ ಹೆಸರು ಕಾಳು, ಒಂದ್ ಹಿಡಿ ಒಣ ಅವರೆಕಾಳು, ಒಂದ್ ಹಿಡಿ ಕಡಲೆಬೇಳೆ, ಡೈಲಿ ಒಂದೊಂದು ಹಿಡಿ ತೆಗ್ದಿಡಿ. ಅದನ್ನ ಮುಂದಿನ ವಾರ ಬುಧವಾರ ಹೆಸರು ಕಾಳು ಅವರೆಕಾಳನ್ನ ದೇವಸ್ಥಾನ ಕೊಡಿ, ಕಡಲೆಬೇಳೆನ ಗುರುವಾರ ಕೊಡಿ. ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ, ಇದೆರಡು ಮಂತ್ರನ ಡೈಲಿ ಹೇಳ್ಕೋಬೇಕು. ಗುರುಪಾದಕ ಮಂತ್ರ ಇದನ್ನ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಶುಕ್ರ, ಗುರು, ಬುಧ 3 ಗ್ರಹಗಳಿದ್ದಾರೆ. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಈ ಸಂಗೀತ, ಕಲೆ ಅಥವಾ ಏನೋ ಒಂದು ಕ್ರೀಡೆ, ಈ ವಿಚಾರದಲ್ಲಿ ಏನೋ ಒಂದು ಕಲಿತಾ ಇದ್ದೀರಾ, ಯಾವುದಕ್ಕೊಂದು ಭಾಗವಹಿಸ್ತಿದ್ದೀರಾ ಅಂತಂದ್ರೆ ಅಲ್ಲಿ ತುಂಬಾ ಅನುಕೂಲ ಆಗುತ್ತೆ. ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ. ಅಲ್ಲಿ ತುಂಬಾ ಜನನ್ನ ಅಟ್ರಾಕ್ಟ್ ಮಾಡ್ತೀರಾ ನೀವು, ನಿಮ್ಗಿರುವಂತಹ ಒಂದು ಟ್ಯಾಲೆಂಟ್ ಇಂದ. ಹಾಗಾಗಿ ತುಂಬಾ ಚೆನ್ನಾಗಿದೆ. 2ನೇ ವಿಚಾರ, ನಿಮ್ಗೆ ಚತುರ್ಥ ಭಾವಾಧಿಪತಿ ಮಂಗಳ ಗ್ರಹ ಪಂಚಮದಲ್ಲಿದ್ದಾನೆ. ಆಸ್ತಿ, ಮನೆ, ಭೂಮಿ ವಿಚಾರದಲ್ಲಿ ಏನೇ ತೊಂದರೆಗಳಿದ್ರು ಕೂಡ ಅದನ್ನ ಬಗೆಹರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗೆ ಅಂದ್ರೆ ಮಾತುಕತೆನಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡುವಂಥದ್ದು, ಅಥವಾ ಪ್ರಾಪರ್ಟಿ ತಗೋಬೇಕು ಅನ್ನೋರ್ಗೆ, ವಾಹನ ತಗೋಬೇಕು, ಮನೆ ತಗೋಬೇಕು ಅನ್ನೋಂಥವ್ರಿಗೆ ಕೂಡ ಅನುಕೂಲಗಳು ಒದಗಿ ಬರುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡೋಂಥವ್ರಿಗೆ ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಯಾಕಂದ್ರೆ ನಿಮ್ಗೆ ಭಾಗ್ಯಾಧಿಪತಿ, ಹಾಗೆ ಪಂಚಮಾಧಿಪತಿ, ದಶಮಾಧಿಪತಿ ಇವರೆಲ್ಲರೂ ಹೋಗಿ 7ನೇ ಮನೇಲಿ ಕೂತಿದ್ದಾರೆ. ಇನ್ನು ಗುರು ಉಚ್ಚ ಕ್ಷೇತ್ರದಲ್ಲಿ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಇರುತ್ತೆ. ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೂ, ಸ್ವಂತ ಉದ್ಯೋಗ ಮಾಡುವಂತವ್ರಿಗೂ ಕೂಡ ಹೆಚ್ಚಿನ ಲಾಭವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ತೃತೀಯ ಭಾವದಲ್ಲಿ ಶನಿ ಗ್ರಹ ಸ್ಥಿತನಾಗಿರೋದ್ರಿಂದ ಮನಸ್ಸಿನಲ್ಲಿದ್ದಂತಹ ದುಃಖ, ದುಗುಡ, ದುಮ್ಮಾನಗಳು ಕಮ್ಮಿ ಆಗುತ್ತೆ. ಕುಟುಂಬದ ವಾತಾವರಣ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಬರಬೇಕಾಗಿರೋ ಹಣ ಬರುತ್ತೆ. ಕುಟುಂಬದಲ್ಲಿದ್ದಂತಹ ಆರ್ಥಿಕ ಸಂಕಷ್ಟಗಳನ್ನ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೊಳ್ತೀರಾ. ವಾಗ್ದೋಷಗಳು ಏನೂ ಇಲ್ಲ, ಮಾತಿನಿಂದ ಏನು ತೊಂದರೆ ಇಲ್ಲ. ಇನ್ನು ಚತುರ್ಥ ಭಾವಾಧಿಪತಿನೇ ನಿಮ್ಗೆ ಲಾಭಾಧಿಪತಿಯಾಗಿ ಪಂಚಮದಲ್ಲಿ ಕುತ್ಕೊಂಡು ಲಾಭದಲ್ಲಿರೋದ್ರಿಂದ ಲಾಭಕ್ಕೆ ಏನು ಕೊರತೆ ಇಲ್ಲ. 6ನೇ ಮನೆ ಅಧಿಪತಿ ನಿಮ್ಗೆ ಬುಧ ಗ್ರಹ ಸಪ್ತಮದಲ್ಲಿದ್ದಾನೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕೆಲವು ಸಂಸ್ಥೆಗಳು, ಯಾವುದೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಅಂದ್ರೆ ಪ್ರೈವೇಟ್ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಹೊಸ ಜವಾಬ್ದಾರಿಗಳು ಬರುತ್ತೆ, ಹೊಸ ಹೊಸ ಕೆಲಸಗಳು ಬರುತ್ತೆ. ಬಟ್ ಅದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಒಂದು ಗೌರವ ಉದ್ಯೋಗ ಕ್ಷೇತ್ರದಲ್ಲಿ ಇನ್ನೂ ಜಾಸ್ತಿ ಆಗತ್ತೆ ಹೊರತು ಯಾವುದೇ ರೀತಿಯ ತೊಂದರೆ ಇಲ್ಲ, ಚೆನ್ನಾಗಿದೆ. ಇನ್ನು ದಶಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಹೆಚ್ಚು ಕೆಲಸದ ಕಡೆನೆ ಗಮನ ಇರ್ತೀರಾ. ಕೆಲವರಿಗೆ ಅಂದ್ರೆ ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಕೆಲವರಿಗೆ ಉದ್ಯೋಗದ ನಿಮಿತ್ತ ಪ್ರಯಾಣ ಮಾಡ್ಬೇಕಾಗಿ ಬರಬಹುದು. ಹಾಗೆ ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಅಂದ್ರೆ ಪ್ರಯಾಣವನ್ನ ತೋರಿಸ್ತಿದೆ. ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಬೇರೆ ದೇಶದಲ್ಲಿ ಉದ್ಯೋಗ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ವ್ಯಯಾಧಿಪತಿ ದಶಮಾಧಿಪತಿ, ಷಷ್ಠಾಧಿಪತಿ. ಷಷ್ಠ ಅನ್ನೋದು ಸೇವೆ, ದಶಮ ಅನ್ನೋದು ಕರ್ಮ, ವ್ಯಯ ಅನ್ನೋದು ವಿದೇಶ. ಇವರೆಲ್ಲರೂ 7ನೇ ಮನೇಲಿ ಕುತ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಗೆ ಈ ರೀತಿ ಒಂದಷ್ಟು ಅನುಕೂಲಗಳಾಗುವಂತಹ ಸಾಧ್ಯತೆಗಳು ಇದೆ. ಹಾಗೆ ಮಕರ ರಾಶಿಯವರಿಗೆ ಪಂಚಮದಲ್ಲಿ ಕುಜ ಇದ್ದು ಪಂಚಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಓದಿನಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಚೆನ್ನಾಗಿದೆ. ಯಾಕಂದ್ರೆ ಸೂರ್ಯ 6ನೇ ಮನೆಯಲ್ಲಿದ್ದಾನೆ, ಬಹಳ ಚೆನ್ನಾಗಿದೆ. ಶತ್ರುಗಳಿಂದ ತೊಂದರೆಗಳು ಕಮ್ಮಿ ಆಗುತ್ತೆ. ಈ ವಾರದಲ್ಲಿ ಶತ್ರು ಕಾಟ ಇರಲ್ಲ. ಯಾಕಂದ್ರೆ ಕಳೆದ ಅಷ್ಟು ದಿನಗಳಿಂದ ಶತ್ರುಗಳ ಕಾಟ ಅಂದ್ರೆ ನಿಮ್ ಪಾಡಿಗೆ ನೀವಿದ್ರು ನಿಮ್ಮನ್ನ ಸುಮ್ನೆ ಇರಕ್ ಬಿಡಲ್ಲ. ಏನೋ ಒಂದ್ ಸ್ವಲ್ಪ ತೊಂದರೆ ಮಾಡೋದು, ಇಂಡೈರೆಕ್ಟ್ ಆಗಿ ಏನೋ ಪ್ರಾಬ್ಲಮ್ ಕೊಡೋದು, ಈ ತರದ್ದೆಲ್ಲ ಆಗ್ತಾ ಇತ್ತು. ಒಳಸಂಚಿಗಳೆಲ್ಲ ಆಗ್ತಾ ಇತ್ತು. ಬಟ್ ಈ ವಾರದಿಂದ ಅದೆಲ್ಲ ಕಮ್ಮಿ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಈ ವಾರದಲ್ಲಿ ನಿಮ್ಮ ಶತ್ರುಗಳ ವಿಚಾರದಲ್ಲಿ ಅವ್ರಿಗೆ ಏನೋ ಸಮಸ್ಯೆಗಳಾಗಿ ಅವ್ರ ಬಗ್ಗೆನೇ ಅವ್ರಿಗೆ ಯೋಚನೆ ಮಾಡುವಷ್ಟು ಟೈಮ್ ಇಲ್ಲದೆ ಇರೋ ರೀತಿಯಲ್ಲಿ ಆಗತ್ತೆ. ಇನ್ನು 9ನೇ ಮನೆ ಅಧಿಪತಿ ಸಪ್ತಮದಲ್ಲಿರೋದ್ರಿಂದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೂರದ ಪ್ರಯಾಣ, ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತೀರಾ ಈ ವಾರದಲ್ಲಿ. ಯಾಕಂದ್ರೆ ಸಪ್ತಮ ಅನ್ನೋದು ದೂರ ಪ್ರಯಾಣ ತೋರಿಸುತ್ತೆ. 9ನೇ ಮನೆ ಅನ್ನೋದು ಧರ್ಮಸ್ಥಾನ, ಅಂದ್ರೆ ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳನ್ನ ತೋರಿಸುತ್ತೆ. ನೋಡಿ, ಇದು ಜಲತತ್ವ ರಾಶಿಯಲ್ಲಿರೋದ್ರಿಂದ ಪ್ರಮುಖವಾಗಿ ನದಿ ತೀರದ ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳು ಅಂದ್ರೆ ಸಹಜವಾಗಿ ತೀರ್ಥಕ್ಷೇತ್ರಗಳೆಲ್ಲ ನದಿ ತೀರದಲ್ಲಿ, ಸಮುದ್ರ ತೀರಗಳಲ್ಲಿ ಇರುತ್ತಲ್ವಾ. ಅಂತಹ ದೇವಸ್ಥಾನಗಳಿಗೆ ಭೇಟಿ ಮಾಡುವಂತಹ ಒಂದು ಪ್ಲಾನ್ ಅನ್ನ ಮಾಡ್ತೀರಾ. ಇದು ಕೂಡ ಮನಸ್ಸಿಗೆ ಖುಷಿ ಆಗುತ್ತೆ. ಮಕರ ರಾಶಿಯವರಿಗೆ ಖಂಡಿತ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ.
ಬಟ್ ಗೋಚಾರ ಇಷ್ಟು ಚೆನ್ನಾಗಿದ್ರು ನಿಮ್ಗೆ ಏನೂ ಫಲ ಸಿಗ್ತಾ ಇಲ್ಲ ಅಂದ್ರೆ ಒಮ್ಮೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ದಶಾಭಕ್ತಿ ಚೆನ್ನಾಗಿಲ್ಲ ಅಂದ್ರೆ ಗೋಚಾರ ಫಲ ನಿಮ್ಗೇನು ಫಲ ಕೊಡಲ್ಲ. ಹಾಗಾಗಿ ನಿಮ್ಗೆ ಗೋಚಾರ ಫಲ ಅಂತೂ ಚೆನ್ನಾಗಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ. ಶನಿಯು ನಿಮ್ಗೆ 2ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಬಟ್ 6ನೇ ಮನೇಲಿ ಕೂತ್ಕೊಂಡಿರೋ ರವಿ ಗುರು ಗ್ರಹ ಶನಿಯನ್ನ ನೋಡ್ತಾ ಇದ್ದಾನೆ. ಮಾತಿನಿಂದ ಏನು ತೊಂದರೆ ಇಲ್ಲ, ಆದ್ರೆ ಬೇರೆಯವರ ಮಾತು ನಿಮ್ಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಅದು ಯಾರು ಬೇಕಾದ್ರೂ ಆಗಿರಬಹುದು. ನೀವು ತುಂಬಾ ಇಷ್ಟಪಡುವಂತಹ ಪ್ರೀತಿ ಪಾತ್ರರಾಗಿರ್ಬಹುದು, ಬಂಧುಗಳಾಗಿರ್ಬಹುದು, ಸಹೋದರರಾಗಿರ್ಬಹುದು. ನಗ್ನಗ್ತಾ ಏನೋ ಮಾತಾಡಿದ್ದು ನಿಮ್ಗೆಲ್ಲೋ ಒಂದ್ ಕಡೆ ಅದು ಚುಚ್ಚೋ ತರ, ನಿಮ್ಮ ಬಗ್ಗೆ ನಿಮಗೆ ಸ್ವಲ್ಪ ಕೀಳರಿಮೆ ಉಂಟಾಗೋ ತರ ಏನಾದ್ರು ಕೆಲವೊಂದು ಮಾತು ಬರುತ್ತೆ. ಅವಾಗ ಸ್ವಲ್ಪ ಬೇಸರ ಆಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೇನು ತೊಂದರೆ ಇಲ್ಲ, ಯಾಕಂದ್ರೆ 6ನೇ ಮನೆ ಚೆನ್ನಾಗಿದೆ. 6ನೇ ಮನೆಯಲ್ಲಿ ನಿಮ್ಗೆ ಯೋಗಕಾರಕನಾದಂತಹ ಶುಕ್ರ ಇದ್ದಾನೆ, ಹಾಗೆ ಬುಧ ಇದ್ದಾನೆ, ಲಾಭಾಧಿಪತಿಯಾದಂತಹ ಗುರು ಕೂಡ ಇದ್ದಾನೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಅಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಉತ್ತಮ ಹೊಗಳಿಕೆ, ನಿಮ್ ಕೆಲಸನ ತುಂಬಾ ಮೆಚ್ಕೊಳ್ತಿರ್ತಾರೆ ಮೇಲಧಿಕಾರಿಗಳು. ಆದ್ರೆ ಅಲ್ಲಿ ನಿಮ್ಗೆ ಕೆಲವ್ರು ಆಗದಿದ್ದವ್ರು ಇರ್ತಾರಲ್ಲ, ಅವ್ರದ್ದು ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ಸ್ವಲ್ಪ ಈ ಶತ್ರುಗಳ ಕಾಟ ಸ್ವಲ್ಪ ಇರುತ್ತೆ. ಆದ್ರೆ ಅದಕ್ಕೆ ಏನ್ ತಲೆ ಕೆಡ್ಸ್ಕೊಬೇಡಿ. ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ, ಪ್ರತಿದಿನ ದೇವರ ನಾಮಗಳನ್ನ ಕೇಳಿಸ್ಕೊಳ್ಳಿ, ಮಂತ್ರಗಳನ್ನ ಕೇಳಿಸ್ಕೊಳ್ಳಿ. ಹೇಳಕ್ ಬರ್ಲಿಲ್ಲ ಅಂದ್ರೂ ಅಷ್ಟೇ. ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀರಾ, ನೀವು ಕಾರಲ್ಲಿ ಓಡಾಡ್ತೀರಾ ಅಂತಂದ್ರೆ ಅಲ್ಲಿ ದೇವರ ನಾಮವನ್ನ ಪ್ಲೇ ಮಾಡ್ಕೊಳ್ತಾ ಹೋಗಿ. ಇದರಿಂದ ನಿಮ್ಮ ಮನಸ್ಸಿನೊಳಗಡೆ ಯಾವುದೇ ನೆಗೆಟಿವ್ ಬರಲ್ಲ. ಸೊ ಮಾಟ ಮಂತ್ರ ಅನ್ನೋದು, ದೃಷ್ಟಿ ಅನ್ನೋದು ಕೂಡ ನೆಗೆಟಿವ್. ಅದು ನಿಮ್ಮ ಮನಸ್ಸಿನೊಳಗಡೆ ಬರಲ್ಲ. ಮನಸ್ಸಿನೊಳಗಡೆ ಬರೋದಕ್ಕೆ ಬಿಡಬಾರ್ದು. ಯಾಕಂದ್ರೆ ಕೆಲಸ ಕಾರ್ಯಗಳು ಮುಂದುವರಿಯೋದಕ್ಕೆ ನಿಮ್ಮ ಮನಸ್ಸೇ ಮೂಲ ಆಗಿರುತ್ತೆ. ಅದು ಸ್ಟಕ್ ಆಗ್ಬಾರ್ದು. ಅದು ಸ್ಟಕ್ ಆಗ್ಬಿಡ್ತು ಅಂದ್ರೆ ಮುಂದೆ ವ್ಯವಹಾರಗಳಿಗೆಲ್ಲ ತೊಂದರೆ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ಗಮನ ಕೊಡಿ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಲಾಭ ಏನು ತುಂಬಾ ಅಂತ ದೊಡ್ಡ ಮಟ್ಟದಲ್ಲಿ ಇಲ್ಲ. ಯಾಕಂದ್ರೆ ದುಡ್ಡು ಬಂದ್ರೂ ನಿಮ್ಮ ಹತ್ರ ಉಳಿಯೋದೇ ಇಲ್ಲ. ಆ ತರ ಖರ್ಚುಗಳು ಒಂದಾದ್ಮೇಲೊಂದು ಬರ್ತಾನೆ ಇರುತ್ತೆ. ಯಾಕಂದ್ರೆ ಇದು 7.5ನ ಕೊನೆಯ ಟೈಮ್. ಹಾಗಾಗಿ ಸ್ವಲ್ಪ ಖರ್ಚುಗಳಾಗ್ತಾ ಇರುತ್ತೆ. ಆದಷ್ಟು ವ್ಯರ್ಥ ಖರ್ಚುಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇನ್ನು ನಿಮ್ಗೆ ಚತುರ್ಥ ಭಾವಾಧಿಪತಿ 6ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಲೋನ್ ಏನಾದ್ರು ಮಾಡ್ಕೊಂಡು ಮನೆ ತಗೊಳ್ಳೋ ಐಡಿಯಾ ಇದೆ, ಅಥವಾ ನಿವೇಶನ ತಗೊಳ್ಳೋಂತ ಏನಾದ್ರು ಐಡಿಯಾ ಇದೆ ಅಂದ್ರೆ ತಗೊಂಡ್ಬಿಡಿ. ಯಾಕಂದ್ರೆ ಗುರುಬಲ ಇಲ್ಲದೆ ಇರುವಾಗ ಹಣವನ್ನ ಒಳ್ಳೇದಕ್ಕೆ ಇನ್ವೆಸ್ಟ್ ಮಾಡ್ಬಿಡೋದು, ಅಂದ್ರೆ ಈ ಸ್ಥಿರಾಸ್ತಿಗೆ ಇನ್ವೆಸ್ಟ್ ಮಾಡ್ಬಿಡೋದು ತುಂಬಾ ಸೇಫ್. ನೀವು ಬ್ಯಾಂಕಲ್ಲಿ ಇಟ್ಕೊಂಡಿದ್ದೀರಾ, ಬಿಸ್ನೆಸ್ ಮಾಡ್ತಾ ಇಲ್ಲ ಅಂದ್ರೆ ಏನೋ ತೊಂದರೆ ಆಗಲ್ಲ. ಆದ್ರೆ ನೀವು ಏನಾದ್ರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಅದೇನಾಗುತ್ತೆ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಗ್ತಾ ಬಂದಾಗ ನಿಮ್ ಹತ್ರ ಇರೋ ಹಣವನ್ನ ಇನ್ನೂ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡ್ತೀರಾ. ಆ ಮನಸ್ಸು ಬಂದ್ಬಿಡತ್ತೆ. ಹಾಗಾಗಿ ನೀವು ಸ್ಥಿರಾಸ್ತಿಗೆ ಇನ್ವೆಸ್ಟ್ ಮಾಡ್ಬೋದು, ಖಂಡಿತವಾಗ್ಲೂ ಒಳ್ಳೇದು. ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ ಕೂತ್ಕೊಂಡು ದಶಮ ಸ್ಥಾನ ನೋಡ್ತಾ ಇರೋದ್ರಿಂದ ಎಲ್ಲಾ ತರದ ಕರ್ತವ್ಯಗಳು, ಜವಾಬ್ದಾರಿಗಳು, ಬರೀ ಉದ್ಯೋಗ ಅಂತಲ್ಲ, ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕರ್ತವ್ಯಗಳು ಏನೇನಿರುತ್ತೆ ಅದೆಲ್ಲವನ್ನು ಕೂಡ ನಿಭಾಯಿಸ್ತೀರಾ. ಬರೀ ಉದ್ಯೋಗ ಅಷ್ಟೇ ಅಲ್ಲ, ನಿಮ್ದು ಇವಾಗ ನೋಡಿ ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ, ಅದನ್ನ ಸರಿ ಮಾಡ್ಕೊಳ್ಳೋ ಓಡಾಟದಲ್ಲೂ ಇರ್ತೀರಾ. ಆ ತರದ ಎಲ್ಲಾ ಕರ್ತವ್ಯಗಳನ್ನು ಕೂಡ ನಿಭಾಯಿಸ್ತೀರಾ ಅಂತ ಹೇಳ್ಬೋದು. ಪಂಚಮಾಧಿಪತಿ ಬುಧ ಗ್ರಹ 6ನೇ ಮನೇಲಿ ಇದ್ದಾನೆ, ಗುರುವಿನ ಜೊತೆನಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಓದೋದಕ್ ಮನಸ್ಸಿರುತ್ತೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಿಮ್ಗೆ ಬರಬಹುದು, ಅಥವಾ ಓದೋದ್ರ ಕಡೆ ಗಮನ ಹೋಗ್ತಾ ಇಲ್ಲ ಅನ್ನೋ ತರ ಅನ್ಸುತ್ತೆ. ಕೂತ್ಕೋತೀರಾ, ಓದ್ಬೇಕು ಅನ್ನೋ ಆಸೆ ಇರುತ್ತೆ, ಕೂತ್ಕೋತೀರಾ. ಬಟ್ ಕೂತ್ಕೊಂಡು ಸ್ವಲ್ಪ ಹೊತ್ತಾಗಿದ ತಕ್ಷಣ ನಿಮ್ಗೆ ಓದೋದ್ರ ಕಡೆ ಗಮನ ಕಮ್ಮಿ ಆಗ್ಬಿಡುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ವಾರದ ಬುಧವಾರ ಹೆಸರು ಕಾಳು ದಾನ ಕೊಡಿ, ಒಳ್ಳೇದಾಗುತ್ತೆ. ಮುಖ್ಯವಾಗಿ ಕುಂಭರಾಶಿಯವರು ನಿಮ್ಮ ಹಣ ಬೇರೆ ಕಡೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. 2ನೇದು ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ. ಇದು 2 ವಿಚಾರ. ಶತ್ರುಗಳ ಕಾಟ ಇದ್ದೇ ಇರುತ್ತೆ, ಬಟ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಒಂದು ಅಭಿವೃದ್ಧಿಯ ಬಗ್ಗೆ ಹೇಳ್ಕೊಳಕ್ ಹೋಗ್ಬೇಡಿ ಎಲ್ಲೂ. ಅದನ್ನ ಸ್ವಲ್ಪ ಆದಷ್ಟು ಹೈಡ್ ಮಾಡಿ. ಕೆಲವೊಂದೆಲ್ಲ ಹೈಡ್ ಮಾಡಕ್ ಆಗಲ್ಲ. ಇವಾಗ ನೋಡಿ, ನೀವು ಕೆಲಸ ಆಫೀಸಲ್ಲಿ ನಿಮ್ಗೆ ಏನಾದ್ರು ಅವಾರ್ಡ್ ಸಿಕ್ತು, ನೀವು ಕೆಲಸ ಚೆನ್ನಾಗಿದೆ ಅಂತ ಅಪ್ರಿಶಿಯೇಟ್ ಮಾಡೋದು ಗೊತ್ತಾಗೇ ಆಗ್ಬಿಡತ್ತೆ. ಬಟ್ ಗೊತ್ತಾದ್ರೂ ಅದನ್ನ ಜಾಸ್ತಿ ಇನ್ನು ಹೇಳಿ 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 ಅವ್ರಿಗೆ ಆ ಕಿಚ್ಚು ಜಾಸ್ತಿ ಹೋಗಂಗ್ ಮಾಡ್ಬೇಡಿ. ನೀವು ಅದು ಏನು ನಿಮ್ಗೆ ಅದು ಏನು ಅನ್ಸೇ ಇಲ್ಲ ಅನ್ನೋ ತರ ನಿಮ್ ಪಾಡು ಖುಷಿನ ಒಳಗಡೆ ಇಟ್ಕೊಳ್ಳಿ. ಅದನ್ನ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಹೋಗ್ಬೇಡಿ. ನಿಮ್ಮ ಖುಷಿನ ನಿಮ್ ಮನ್ಸೊಳಗಡೆ ಇಟ್ಕೊಂಡು ಏನು ನಡೆದೇ ಇಲ್ಲ ಅನ್ನೋ ತರ ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ತಾ ಹೋಗಿ. ಅವಾಗ ಅಟ್ಲೀಸ್ಟ್ ಅವ್ರ ಮನ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಇದೊಂಚೂರು ಅಬ್ಸರ್ವ್ ಮಾಡ್ತಾ ಇರಿ ಎಲ್ಲರ ಬಗ್ಗೆನೂ ಕೂಡ. ಆದಷ್ಟು ಏನು ಹೇಳ್ಕೊಬೇಡಿ, ಅಷ್ಟೇನೆ, ಏನಿಲ್ಲ. ಕುಂಭರಾಶಿಯವ್ರಿಗೆ ಸ್ವಲ್ಪ ಈ ಗುರು 6ನೇ ಮನೇಲಿ ಇರೋದ್ರಿಂದ
ಗುರುಗಳ ಆರಾಧನೆ ಮಾಡಿ, ಆದಷ್ಟು ಗುರುಗಳ ದೇವಸ್ಥಾನಕ್ಕೆ ಹೋಗಿ. ಈ ವಾರ ಕೂಡ ಗುರುವಾರ ಬಾಬಾ ದೇವಸ್ಥಾನಕ್ಕೆ ಹೋಗೋದು, ರಾಯರ ದೇವಸ್ಥಾನಕ್ಕೆ ಹೋಗೋದು, ಈ ತರದೆಲ್ಲ ಮಾಡಿ. ಸಾಧ್ಯವಾದ್ರೆ ರಾಯರ ದೇವಸ್ಥಾನಕ್ಕೆ ಹೋದ್ರೆ ಮಂತ್ರಾಕ್ಷತೆಯನ್ನ ತಗೊಂಡು ಬನ್ನಿ. ಯಾವಾಗ್ಲೂ ನಿಮ್ ಪರ್ಸಲ್ಲಿ ಇಟ್ಕೊಳ್ಳಿ. ಒಂದ್ 2 ಮಂತ್ರಾಕ್ಷತೆನ ತಲೆ ಮೇಲೆ ಇಟ್ಕೊಳ್ಳಿ. ಯಾಕಂದ್ರೆ ಇದು ಸಹಸ್ರಾರ ಚಕ್ರ. ಯೂನಿವರ್ಸ್ ಇಂದ ಎಲ್ಲಾ ಆಶೀರ್ವಾದನೂ ಕೂಡ ಇಲ್ಲಿಂದನೇ ಬರೋದು ನಮ್ ದೇಹಕ್ಕೆ. ಅಲ್ಲಿ ಮಂತ್ರಾಕ್ಷತೆ ಇಟ್ಕೊಬಿಟ್ರೆ ಯಾವ ನೆಗೆಟಿವ್ ಎನರ್ಜಿನೂ ಬರಲ್ಲ. ಅಂದ್ರೆ ಏನಾಗತ್ತೆ, ಕೆಲವು ನೆಗೆಟಿವ್ ಎನರ್ಜಿಗಳು ನಮ್ಗೆ ದೇವರಿಂದ ಸಿಗೋ ಆಶೀರ್ವಾದವನ್ನ ತಪ್ಪಿಸ್ಬಿಡ್ತವೆ. ನಮ್ಮ ದೇಹದ ಚಕ್ರಗಳು ಬ್ಲಾಕ್ ಆಗೋ ಹಾಗೆ ಮಾಡ್ತಾರೆ. ಹಾಗಾಗಿ ಮಂತ್ರಾಕ್ಷತೆಯನ್ನ ತಲೆ ಮೇಲೆ ಇಟ್ಕೊಳ್ಳಿ. ಒಂದ್ 2 ಕಾಳು ಹಿಂಗ್ ಇಟ್ಕೊಳ್ಳಿ, ಸಾಕು, ಅಷ್ಟೇನೆ. ಇದೆಲ್ಲ ಮಾಡ್ತಾ ಬನ್ನಿ, ಒಳ್ಳೇದಾಗತ್ತೆ ಕುಂಭರಾಶಿಯವರಿಗೆ. ಮೀನರಾಶಿ. ಮೀನರಾಶಿಯವರಿಗೆ ರಾಷ್ಟ್ರಾಧಿಪತಿ ಪಂಚಮದಲ್ಲಿದ್ದಾನೆ, ಚೆನ್ನಾಗಿದೆ. ಹೊಸ ಹೊಸ ಕೆಲಸಗಳ ಆರಂಭ, ಹೊಸ ತರದ ಬದುಕು, ಏನೋ ಒಂದು ಒಳ್ಳೆ ಬದಲಾವಣೆ, ಪೀಸ್ ಆಫ್ ಮೈಂಡ್, ತುಂಬಾ ಮನಸ್ಸಿಗೆ ತುಂಬಾ ನೆಮ್ಮದಿ ಇರುತ್ತೆ. ಶನಿ ಸ್ವಲ್ಪ ಕೆಲಸ ತಡೆ ಹಾಕ್ತಾ ಇರ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದ್ ಕೆಲಸ ಶುರು ಮಾಡಿದ್ರಿ, ಕರೆಂಟ್ ಹೊರಟೋಯ್ತು ಅಥವಾ ಏನೋ ಪ್ರಾಬ್ಲಮ್ ಆಯ್ತು, ಮೊದಲ ಬಾರಿಗೆ ವಿಘ್ನಗಳು. ಅದನ್ನ ಮೀರಿ ನೀವು ಮುಂದೆ ಇನ್ನೊಂದು ಹೆಜ್ಜೆ ಇಡಿ. ಯಾಕಂದ್ರೆ ಇಲ್ಲಿ ಗುರು ಇದ್ದಾನೆ, ಪರೀಕ್ಷೆ ಮಾಡ್ತಾನೆ. ಈ ಕೆಲ್ಸನ ಅರ್ಧಕ್ಕೆ ನಿನ್ಸ್ಬಿಡ್ತೀರಾ, ಮುಂದುವರಿಸ್ತೀರಾ ಅಂತ. ಆದ್ರೆ ಮುಂದುವರಿಸಿ, ಅವಾಗ ನಿಮ್ಗೆ ಮತ್ತೆ ಫಲ ಸಿಕ್ಕತ್ತೆ. ಯಾಕಂದ್ರೆ ಶನಿ ತನ್ನ ಡ್ಯೂಟಿ ಮಾಡ್ತಾನೆ, ತನ್ನ ಕರ್ತವ್ಯ ಮಾಡ್ತಾನೆ. ಹಾಗೆ ಗುರುದೃಷ್ಟಿ ಇರೋದ್ರಿಂದ ಆ ಕ್ಷಣದಲ್ಲಿ ನಿಲ್ಲಿಸ್ಬಿಡ್ತಾನೆ. ಅಂದ್ರೆ ತುಂಬಾ ಜಾಸ್ತಿ ಹಠಕ್ ಬಿದ್ದು ನಿಮ್ಗೆ ಕಷ್ಟ ಕೊಡೋದಿಲ್ಲ. ಸದ್ಯಕ್ಕೆ ಗುರುದೃಷ್ಟಿ ನಿಮ್ಮ ರಾಶಿ ಮೇಲೆ ಮತ್ತು ಶನಿ ಮೇಲೆ ಇರೋದ್ರಿಂದ ನೀವು 7.5ನ ಎಫೆಕ್ಟ್ ಇಂದ ಸದ್ಯಕ್ಕೆ ಬಚಾವಾಗಿದ್ದೀರಾ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಈ ವಾರ ಅಂತೂ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಹೆಚ್ಚು ಲಾಭ ಇದೆ. ಸಪ್ತಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ತುಂಬಾ ವಿಶೇಷ ಏನಪ್ಪಾ ಅಂದ್ರೆ, ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಿದ್ರೆ ಈ ವಾರದಲ್ಲಿ ಅನುಕೂಲ ಆಗುತ್ತೆ, ಖಂಡಿತ ಮಾತಾಡ್ಬೋದು. ಪ್ರೀತಿ ವಿಚಾರವನ್ನ ಮನೇಲಿ ಹೇಳ್ಬೇಕು. ಈಗ ಪ್ರೀತಿಯಲ್ಲಿ ಇರ್ತಕ್ಕಂಥವ್ರು ಮದುವೆ ವಿಚಾರವನ್ನ ಮನೆಯಲ್ಲಿ ಮಾತಾಡ್ಬೇಕು ಅಂತಿದ್ರು ಕೂಡ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ಸಪ್ತಮಾಧಿಪತಿ ಪಂಚಮದಲ್ಲಿ ಕೂತ್ಕೊಂಡಿದ್ದಾನೆ, ಅವನ ಜೊತೆ ಗುರು ಇದ್ದಾನೆ. ಗುರು ಏನಪ್ಪಾ ಅಂದ್ರೆ, ಎಲ್ಲಿ ನ್ಯಾಯ ಇದೆಯೋ ಅವ್ರಿಗೆ ನ್ಯಾಯ ಕೊಡ್ಸೋದೇ ಗುರುವಿನ ಕೆಲಸ. ಯಾಕಂದ್ರೆ ಗುರು ಅಂದ್ರೇನೆ ಜಡ್ಜ್ಮೆಂಟ್ ಅಂತ. ನಿಮ್ಮ ಒಂದು ಪ್ರೀತಿಯಲ್ಲಿ ನ್ಯಾಯ ಇದೆ ಅಂದ್ರೆ, ಯಾವುದೇ ಒಂದು ಕೆಟ್ಟ ಆಲೋಚನೆಗಳಿಲ್ಲದೆ ತುಂಬಾ ನ್ಯಾಯಯುತವಾಗಿ ಪ್ರೀತಿಸಿದೀರಾ ಅಂತಂದ್ರೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ಕೆಲವ್ರು ಹೇಳ್ತಾರೆ ಪ್ರೀತಿ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಬಟ್ ಪ್ರೀತಿ ಅನ್ನೋದು ಅದನ್ನ ಬೇರೆನೆ ಒಂದು ಲೆವೆಲ್, ಒಂದು ಆಕರ್ಷಣೆದಲ್ಲ, ಅದೆಲ್ಲ ಪ್ರೀತಿನೇ ಅಲ್ಲ. ರಾಧಾ ಕೃಷ್ಣನ ಪ್ರೀತಿ ನಿಜವಾದ ಪ್ರೀತಿ. ಹಾಗೆ ಎಷ್ಟೊಂದು ಅಂಥವ್ರು ಇದಾರೆ. ಶಿವ ಪಾರ್ವತಿ ಪ್ರೀತಿ ಮಾಡಿನೇ ಮದ್ವೆ ಆಗ್ತಾರೆ. ಪ್ರೀತಿ ಅಂದ ಕೂಡಲೇ ಅದನ್ನ ಕೆಟ್ಟದಾಗಿ ನೋಡ್ತಾರೆ. ಪಾರ್ವತಿ ದೇವಿ ಶಿವನನ್ನ ಪಡೆಯೋದಕ್ಕೆ ಅದ್ ಎಷ್ಟೋ 1000 ವರ್ಷಗಳ ಕಾಲ ತಪಸ್ ಮಾಡ್ತಾಳೆ ಅಂತೇಳಿ ದೇವಿ ಮಹಾತ್ಮೆಯಲ್ಲಿ ಬರುತ್ತೆ. ಪರ್ಣವನ್ನ ಸೇವಿಸ್ತಾ ಅವಳು ತಪಸ್ ಮಾಡ್ತಿರ್ತಾಳೆ. ಕೊನೆಗೆ ನಾನು ಇಷ್ಟು ಕಠಿಣ ತಪಸ್ ಮಾಡಿದ್ರು ಕೂಡ ಶಿವ ನನಗೆ ಪ್ರತ್ಯಕ್ಷ ಆಗ್ಲಿಲ್ಲ ಅಂದ್ಬಿಟ್ಟು ಪರ್ಣವನ್ನ ಅಂದ್ರೆ ಎಲೆಗಳನ್ನ ಸೇವಿಸೋದನ್ನು ಕೂಡ ಬಿಟ್ಟು ಬಿಡ್ತಾಳೆ. ಆಗ ಅವಳಿಗೆ ಅಪರ್ಣ ಅಂತ ಹೆಸರು ಬರುತ್ತೆ. ಅದಕ್ಕೆ ಪಾರ್ವತಿ ದೇವಿಯನ್ನ ಅಪರ್ಣ ಅಂತ ಕೂಡ ಕರೀತಾರೆ. ಇಷ್ಟು ಪವಿತ್ರವಾದ ಪ್ರೀತಿಯನ್ನ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ಕೆಟ್ಟದ್ದಕ್ಕೆ ಈ ಪ್ರೀತಿ ಅನ್ನೋ ಹೆಸರಿರಬಾರ್ದು. ಯಾಕೆಂದ್ರೆ ಇವತ್ತಿನ ಸಮಾಜದಲ್ಲಿ ನಾನು ತುಂಬಾ ನೋಡ್ತಾ ಇದ್ದೀನಿ. ಬರೀ ಯೂತ್ಸ್ ಅಷ್ಟೇ ಅಲ್ಲ, ಸ್ವಲ್ಪ ಒಂದು ಮಧ್ಯ ಹಂತದ ವಯಸ್ಸಿನಲ್ಲಿರೋರು ಕೂಡ ಪ್ರೀತಿ ಹೆಸರಲ್ಲಿ ತುಂಬಾ ಕೆಟ್ಟ ಅವರ ಒಂದು ಕೆಟ್ಟ ಸಂಬಂಧಗಳಿಗೆ ಪ್ರೀತಿ ಹೆಸರು ಕೊಡ್ತಾರೆ. ಖಂಡಿತ ಕೊಡ್ಬೇಡಿ. ಅದು ಬಹಳ ಪವಿತ್ರವಾದ ತಂದೆ ತಾಯಿ ಮೇಲಿಡೋ ಪ್ರೀತಿ, ಭಗವಂತನ ಮೇಲಿಡೋ ಪ್ರೀತಿ ಎಷ್ಟು ನಿಷ್ಕಲ್ಮಶವಾದದ್ದು. ಆ ರೀತಿ ನಿಮ್ಮ ಪ್ರೀತಿ ಪವಿತ್ರವಾಗಿದ್ರೆ ಖಂಡಿತ ಗುರು ಗ್ರಹ ನಿಮ್ಗೆ ನ್ಯಾಯ ಕೊಡಿಸ್ತಾನೆ. ಆದ್ರೆ ಅಟ್ರಾಕ್ಷನ್ ಎಲ್ಲ ನೀವು ಪ್ರೀತಿ ಅನ್ಕೊಂಡ್ರೆ ಅದನ್ನ ದೇವರು ಒಪ್ಪಲ್ಲ. ನಮ್ಮಂತ ಗುರುಗಳು ಜ್ಯೋತಿಷಿಗಳಾದವರು ಕೂಡ ಒಪ್ಪಲ್ಲ. ಒಪ್ಕೋಬಾರ್ದು. ಯಾಕಂದ್ರೆ ಅದಕ್ಕೆ ಜಾಸ್ತಿ ಆಯುಷ್ಯ ಇಲ್ಲ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಲವ್ ಮ್ಯಾರೇಜ್ ಫೇಲ್ಯೂರ್ ಆಗುತ್ತೆ ಅಂತಂದ್ರೆ ಅದು ನಿಜವಾದ ಪ್ರೀತಿನೇ ಆಗಿರಲ್ಲ, ಅದೊಂದು ಅಟ್ರಾಕ್ಷನ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಎಷ್ಟು ದಿನ ಇರುತ್ತೆ ಆಯುಷ್ಯು? ಆಕರ್ಷಣೆಗೆ ಜಾಸ್ತಿ ದಿನ ಆಯುಷ್ಯ ಇಲ್ಲ. ಓಕೆ, ಸೊ ಅಂತದಕ್ಕೆಲ್ಲ ಚೆನ್ನಾಗಿದೆ. ಇನ್ನು ತೃತೀಯ ಭಾವಾಧಿಪತಿ ಶುಕ್ರ ಪಂಚಮದಲ್ಲಿರೋದ್ರಿಂದ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು, ಸ್ವಲ್ಪ ಪ್ರಯಾಣ ಮಾಡೋದು ಬಹಳ ಮನಸ್ಸಿಗೆ ಖುಷಿಯನ್ನ ಕೊಡುತ್ತೆ. ಹಾಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಅದು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ ಅಂತಂದ್ರೆ ಉದ್ಯೋಗದಲ್ಲಿ ಏನು ತೊಂದರೆ ಇಲ್ಲ. ಹೊಸ ಕೆಲಸ ಏನಾದ್ರು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ತುಂಬಾ ಒಳ್ಳೆ ಟೈಮ್.
ಹಾಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೋಬೇಕು ಅಂದ್ರೂ ಕೂಡ ತುಂಬಾ ಒಳ್ಳೆ ಟೈಮ್ ಇದೆ. ನಿಮ್ಮ ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮ್ಮ ಮನಸ್ಸಿಗೆ ಏನೇನ್ ಯೋಚನೆಗಳು ಬರುತ್ತೆ ಅದೆಲ್ಲವೂ ನಿಮ್ಮ ಭವಿಷ್ಯಕ್ಕೆ ತುಂಬಾ ಒಳ್ಳೇದಾಗಿರುತ್ತೆ. ಯಾಕಂದ್ರೆ ಪಂಚಮ ಅನ್ನೋದೇ ಭವಿಷ್ಯ. ಇವತ್ತಿನ ನಿಮ್ಮ ನಿರ್ಧಾರಗಳೇ ನಾಳಿನ ಭವಿಷ್ಯ. ನಿಮ್ಮ ರಾಷ್ಟ್ರಾಧಿಪತಿ ಇವತ್ತಿನ ದಿನವನ್ನ ತೋರಿಸ್ತಾನೆ. ಅವನು ಉಚ್ಚ ಕ್ಷೇತ್ರದಲ್ಲಿ ಪಂಚಮದಲ್ಲಿರೋದ್ರಿಂದ ನಾಳಿನ ಭವಿಷ್ಯಕ್ಕೆ ನಿಮ್ಗೆ ಒಳ್ಳೇದಾಗುವಂತಹ ಎಲ್ಲಾ ತರದ ಒಂದು ಚಿಂತನೆಗಳನ್ನ ನಿಮ್ಮ ತಲೆಯಲ್ಲಿ ಕೂರಿಸ್ತಾನೆ ಗುರುಗ್ರಹ. ಗುರು ಅಂದ್ರೇನೆ ಅರಿವು, ತಿಳುವಳಿಕೆ. ನಾನ್ ಹಿಂಗ್ ಮಾಡಿದ್ರೆ ನನಗೆ ಹಿಂಗಾಗತ್ತೆ, ಸೊ ನಾನು ಇವತ್ತು ಈ ಕೆಲಸ ಮಾಡಿದ್ರೆ ನಾಳೆ ನಿಮ್ಗೆ ಉಪಯೋಗ ಆಗುತ್ತೆ. ಮಕ್ಕಳ ವಿಷಯದಲ್ಲೂ ಕೂಡ ತುಂಬಾ ಮುಖ್ಯವಾದ ಜವಾಬ್ದಾರಿಗಳನ್ನ, ನಾಳೆ ಅವರ ಭವಿಷ್ಯಕ್ಕೆ ತುಂಬಾ ಒಳ್ಳೇದಾಗುವಂತಹ ಜವಾಬ್ದಾರಿಗಳನ್ನ ಈ ವಾರದಲ್ಲಿ ಮೀನರಾಶಿಯವರು ತಗೋತೀರಾ. ಹಾಗೆ ಸಪ್ತಮಾಧಿಪತಿ ಪಂಚಮದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯಿಂದ ಕೂಡ ನಿಮ್ಮ ಉದ್ಯೋಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೊಸ ಒಂದು ಕೆಲಸಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಹೊಸ ಅವಕಾಶ ಸಿಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನ ಮುಂದುವರಿಸಿ ಒಳ್ಳೇದಾಗತ್ತೆ. ಮನೆ ತಗೋಬೇಕು, ನಿವೇಶನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರು ಕೂಡ ಅದಕ್ಕೂ ಒಳ್ಳೆ ಟೈಮ್, ಖಂಡಿತವಾಗ್ಲೂ ಮುಂದುವರಿಬಹುದು. ಎಲ್ಲಾ ರೀತಿಯಲ್ಲೂ ಕೂಡ ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಎಲ್ಲಾ ಕೆಲಸಕ್ಕೂ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವಿಘ್ನ ಕೊಡ್ತಾನೆ ಶನಿ ಗ್ರಹ. ಅದಕ್ಕೆ ಶನಿವಾರ ಕಪ್ಪು ಎಳ್ಳು ದಾನ ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.